ಸೊ ಇವತ್ತು ಸಬ್ಜೆಕ್ಟ್ ಏನು ಅಂದ್ರೆ ಆಕಾಶ. ಆಕಾಶ ಅಂತಂದು ಹೇಳಿದ್ರೆ ಸೆಲ್ಫ್. ಸೆಲ್ಫ್ ಅಂದ್ರೆ ನಾವು. ಓಕೆ. ಸೊ ಈಗ ನಾವೇನೇನ್ ಮಾಡೋಣಂತೆ. ಸೊ ನಾವೇನೇನ್ ಮಾಡಕ್ ಬರುತ್ತೆ. ಬಹಳ ಜನಕ್ಕೆ ಏನು ಪ್ರಾಬ್ಲಮ್ ಏನು ಅಂತಂದು ಹೇಳಿದ್ರೆ, ನಾನು ಹೆಂಗಿರ್ತೀನೋ ಹಂಗೆ ಇರ್ತೀನಿ, ನಾನು ಬದಲಾವಣೆ ಆಗಲ್ಲ, ನಾನು ಕಲಿಯೋಲ್ಲ, ನಾನು ಕೋಟ್ಯಾಧಿಪತಿ ಆಗ್ಬೇಕು, ನನಗೆ ಬಿಟ್ಟು ದುಡ್ಡು ಬರ್ತಾ ಇರಬೇಕು, ನಾನು ಟಕ 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 ದುಡ್ಡು ಮಾಡ್ಬಿಡ್ಬೇಕು, ನಾನು ಟಕ ಟಕ ನನಗೆ ಎಲ್ಲರೂ ಜನ ಬಂದು ಹೂವಿನಾರ ಹಾಕ್ಬೇಕು, ವಾವ್ ಸೂಪರ್ ಅಂತ ಶಬಾಷ್ ಮಾಡಬೇಕು. ಯಾರಾದ್ರೂ ನನ್ನ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನನಗೆ ತುಂಬಾ ನೋವಾಗುತ್ತೆ, ನನಗೆ ತುಂಬಾ ಹೊಟ್ಟೆ ಉರಿಯುತ್ತೆ, ನನಗೆ ತುಂಬಾ ಸಿಟ್ಟು ಬರುತ್ತೆ. ಈ ರೀತಿ ಕ್ಯಾರೆಕ್ಟರ್ ಅಲ್ಲಿ ಇರ್ತಾರೆ. ಅದಕ್ಕೆ ಉದಾಹರಣೆ ಕೊಡಿ ಸರ್ ಅಂದ್ರೆ ಶರತ್ತು. ನಾನು ಹಂಗೆ ಇದ್ದೆ. ಓಕೆ. ಯಾಕಂದ್ರೆ ನನಗೆ ಇವೆಲ್ಲ ಇದಾವೆ ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ಸೆಲ್ಫ್ ಡೆವಲಪ್ಮೆಂಟ್ ಇಲ್ಲದೆ ಸ್ನೇಹಿತರೆ ನೀವೇನು ಸಾಧನೆ ಮಾಡೋದಕ್ಕಾಗಲ್ಲ. ಓಕೆ. ಸೆಲ್ಫ್ ಡೆವಲಪ್ಮೆಂಟ್ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ನೀವು ಇಷ್ಟು ದಿನ ಏನಿದ್ರಲ್ಲ ಅದೇ ಬೇರೆ, ಇವತ್ತು ನೀವೇನ್ ಆಗ್ಬೇಕು ಅಂತ ಇದೀರಲ್ಲ ಇದೇ ಬೇರೆ. ಸೊ ಅದನ್ನ ಇಲ್ಲಿ ತಗೊಳೋದಕ್ಕಾಗಲ್ಲ. ಅವ್ರು ಹೇಳಿದ್ಮೇಲೆ ನಾನು ಇನ್ನೊಂದು ಮಾತು ಹೇಳಿದೆ, ಅದೇನ್ ಟೆನ್ಷನ್ ತಗೋಬೇಡಿ ಮೇಡಮ್, ಇಲ್ಲಿ ಒಂದು ಸಿಸ್ಟಮ್ ಇದೆ, ಇಲ್ಲಿ ಒಂದು ಟೀಮ್ ಇದೆ, ನಾನಿದ್ದೀನಿ, ನಿಮಗೆ ಗೈಡ್ ಮಾಡ್ತೀನಿ, ನಾನು ಬೆಳೆಸ್ತೀನಿ, ನಿಮಗೆ ಐಡಿಯಾಗಳನ್ನ ಕೊಡ್ತೀನಿ, ಟ್ರೈನ್ ಅಪ್ ಮಾಡ್ತೀನಿ. ಒಂದು ಮನುಷ್ಯ ಇಷ್ಟಪಟ್ರೆ ಕಷ್ಟಪಟ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ. ಬಟ್ ಪ್ರಾಪರ್ ಟ್ರೈನರ್ ಬೇಕು, ಪ್ರಾಪರ್ ಟ್ರೈನಿಂಗ್ ಬೇಕು, ಕಲಿಯೋದಕ್ಕೆ ನಿಮಗೆ ಆಸಕ್ತಿ ಇರಬೇಕು, ನಿಮಗೆ ತಾಳ್ಮೆ ಇರಬೇಕು ಅನ್ನೋ ಒಂದು ಡೈಲಾಗ್ ಅನ್ನ ಹೇಳಿದೆ ಕೊನೆಗೆ. ಹಾಗೆ ಬಹಳ ಜನಕ್ಕೆ ತಪ್ಪು ಕಲ್ಪನೆ ಏನು ಅಂತಂದ್ರೆ, ಅವ್ರು ಹೇಗಿರ್ತಾರೆ ಹಾಗೆ ಧುಮುಕ್ ಬಿಡ್ತಾರೆ. ಇದರಲ್ಲಿ ಬಿಸ್ನೆಸ್ ನಲ್ಲಿ, ಕಂಪನಿಯಲ್ಲಿ ಧುಮುಕ್ ಬಿಟ್ಟು ಅವ್ರದ್ದು ತಲೆಯಲ್ಲಿ ಏನು ಇರುತ್ತಲ್ಲ, ಅವ್ರೊಬ್ಬರು ಡಾಕ್ಟರ್ ಏನೋ ಆಗಿರ್ತಾರೆ ಎಲ್ಲೋ ಒಂದ್ ಕಡೆ, ಆ ಡಾಕ್ಟರ್ ಐಡಿಯಾಗಳನ್ನ ಇಲ್ಲ ಹಾಕಕ್ ಬರ್ತಾರೆ. ಇಂಜಿನಿಯರ್ ಆಗಿರ್ತಾರೆ, ಈ ಇಂಜಿನಿಯರ್ ಐಡಿಯಾಗಳನ್ನ ಇಲ್ಲ ಹಾಕಕ್ ಬರ್ತಾರೆ. ಒಂದ್ ಯಾವ್ದೋ ಮಹಿಳಾ ಸಂಘ ನಡೆಸ್ತಾ ಇರ್ತಾರೆ, ಅಥವಾ ಒಂದು ಏನೋ ಒಂದು ಸಂಘಟನೆ ನಡೆಸ್ತಾ ಇರ್ತಾರೆ, ಆ ಸಂಘಟನೆ ನಡೆಸಿರೋ ಐಡಿಯಾಗಳನ್ನ ಇಲ್ಲಿ ಹಾಕಕ್ ಬರ್ತಾರೆ. ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ, ನಾನೇನು ಚೇಂಜ್ ಆಗಲ್ಲ, ಮೀಟಿಂಗ್ ಕೂಡಲ್ಲ, ನನಗೇನು ಮೀಟಿಂಗ್ ಗೀಟಿಂಗ್ ಅಂತ ಹೇಳಕ್ ಹೋಗ್ಬೇಡಿ, ನನಗೇನ್ ಮಾಡ್ಬೇಕಂತ ಗೊತ್ತಿದೆ, ನಿಮಗೆ ಪ್ರಾಡಕ್ಟ್ಸ್ ಕೊಡ್ತೀರಾ, ನೀವು ಬಿಸ್ನೆಸ್ ಮಾಡ್ತೀರಾ, ನಿಮಗೆ ಇಷ್ಟ ಆದ್ರೆ ಮಾಡಿ, ಕಷ್ಟ ಆದ್ರೆ ಹೋಗಿ, ಈ ರೀತಿ ಮಾಡೋದಕ್ಕೆ ಹೋಗ್ತಾರೆ. ಇನ್ ಪೊಲೀಸ್ ಅಧಿಕಾರಿಗಳು ಇದ್ರಲ್ಲಿ ಬಂದ್ರೆ, ಪೊಲೀಸ್ ಈ ರೌಡಿಗಳಿಗೆ ಕಳ್ಳರಿಗೆ ಮಾತಾಡೋರಿಗೆ ರೂಢಿಯಾಗಿರುತ್ತಲ್ಲ ಆ ರೀತಿ ಮಾತಾಡಕ್ ಹೋಗ್ತಾರೆ. ಇನ್ನು ಶಾಲಾ ಶಿಕ್ಷಕರು ಬಂದ್ರೆ ಈ ಮಕ್ಕಳಿಗೆ ಬೈದು ಹೇಳ್ತಾರಲ್ಲ, ಹೊಡೆದು, ನೋಡು ಇನ್ನೊಂದ್ಸಲ ನೀನ್ ಮಾಡಿಲ್ಲ ಅಂದ್ರೆ ಹೊಡೆದ್ ಬಿಡ್ತೀನಿ ಅಂತ. ಸೊ ಹಂಗ್ ಮಾತಾಡ್ತಾರೆ. ಅಂದ್ರೆ ಇವ್ರು ಹೇಗಿರ್ತಾರೆ ಹಾಗೆ ಬಂದು ಇದರಲ್ಲಿ ಧುಮುಕ್ಬಿಟ್ಟು ದುಡ್ಡು ಕೊಟ್ಟಿರ್ತಾರೆ, ಜಾಯಿನ್ ಆಗಿರ್ತಾರೆ, ಪ್ರಾಡಕ್ಟ್ಸ್ ತಗೊಂತಾರೆ, ಸೆಲ್ಫ್ ಡೆವಲಪ್ಮೆಂಟ್ ಆಗಲ್ಲ, ಬದಲಾವಣೆ ಆಗಲ್ಲ. ಮತ್ತೆ ಹೇಗೆ ಇವರು ಸಕ್ಸಸ್ ಆಗಕ್ ಸಾಧ್ಯ ಹೇಳಿ ಅಲ್ವಾ. ಸೊ ಇವ್ರು ಏನೇ ಮಾಡಿದ್ರು ಸಕ್ಸಸ್ ಆಗಲ್ಲ. ಆ ರೀತಿ ನಾನು ಇದ್ದೆ. ನಾನು ಕೆಮಿಕಲ್ ಇಂಜಿನಿಯರ್ ಓದಿದ್ದೆ, ನಾನು ತುಂಬಾ ಜಾಣ, ನನಗೆಲ್ಲ ಗೊತ್ತು, ನನಗೆ ಯಾರು ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಏನು ಅಂತ ಹಿಂಗೆ ಸ್ವಲ್ಪ ಹಿಂಗೆ ಚಿಟಿಕೆ ಹೊಡೆದು ಸ್ವಲ್ಪ ತೋರಿಸ್ಬಿಟ್ರೆ ಸಾಕು, ನಾನೆಲ್ಲ ಮಾಡ್ಬಿಡ್ತೀನಿ ಅನ್ನೋ ಕಲ್ಪನೆಯಲ್ಲಿ ನಾನು ಬದುಕ್ತಾ ಇದ್ದೆ. ಆ ಮೀಟಿಂಗ್ ಅಯ್ಯೋ ಬಿಡಿ ಸರ್ ಇಂಥವೆಲ್ಲ ಎಷ್ಟು ಅಟೆಂಡ್ ಆಗಿಲ್ಲ, ಅದೇ ಹೇಳ್ತಾರಲ್ವಾ, ಅದೇ ಒಂದು ಕತೆ ಹೇಳ್ತಾರೆ, ಅದು ಹೇಳ್ತಾರೆ, ಬಾ ಅಂತಾರೆ, ಹೋಗಂತಾರೆ, ಅಷ್ಟೇ ಅಲ್ವಾ. ನಾನು ಅಟೆಂಡ್ ಆಗಿದ್ನಲ್ಲ ಹೋದ್ವಾರ, ನನಗೆ ಸಾಕು, ಇಷ್ಟೇ ಸಾಕು. ನಿಮಗೇನು ಬಿಸ್ನೆಸ್ ತಾನೇ ಬೇಕಾ, ನಾನು ಬಿಸ್ನೆಸ್ ಕೊಡ್ತೀನಿ, ನಿಮಗೇನು ಸೇಲ್ಸ್ ಬೇಕಾ, ಸೇಲ್ಸ್ ಕೊಡ್ತೀನಿ. ಹೀಗೆ ಮಾತಾಡ್ತಾ ಇರ್ತಾರೆ, ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾ ಇರ್ತಾರೆ, ಈಗೋದಲ್ಲಿ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ನಾನು ಇದ್ದೆ. ಯಾವಾಗ 15 ವರ್ಷದ ಹಿಂದ್ಲದಿದ್ದು ಮಾತು, ಈಗಲ್ಲ, ಟೆನ್ಷನ್ ತಗೋಬೇಡಿ. ಓಕೆ. ಈ ರೀತಿ ಇರ್ತಾರೆ. ಸೊ ಇವತ್ತು ಈ ಸೆಲ್ಫ್ ಅಂತಂದ್ ಹೇಳಿದ್ರೆ ಏನ್ ಗೊತ್ತಾ ಸ್ನೇಹಿತರೆ, ನಾವು ಆಕಾಶಕ್ಕೆ ಏಣಿ ಹಾಕ್ಬೇಕು. ಸೊ ನಾವು ಆಕಾಶಕ್ಕೆ ಏಣಿ ಹಾಕ್ಬೇಕು ಅಂತಂದ್ ಹೇಳಿದ್ರೆ ನಾವು ಚೆನ್ನಾಗಿರ್ಬೇಕು. ಸೊ ನಾವು ಕಲ್ತಿದ್ರೆ ನಾವು ಆಕಾಶಕ್ಕೆ ಏಣಿ ಹಾಕ್ಬೋದು, ಹೌದಲ್ಲ. ನಮಗೆ ಏನು ಗಂಧ ಗಾಳಿ ಗೊತ್ತಿಲ್ಲ. ಈಗ ಫಿಲಿಂ ಇಂಡಸ್ಟ್ರಿ ಕರ್ಕೊಂಡೋಗಿ, ಶರತ್ ನೀನ್ ಫಿಲಿಂ ಆಕ್ಟರ್ ಆಗೋ, ನೀನ್ ಹೀರೋ ರೋಲ್ ಕೊಡ್ತೀನಿ, ನಿನಗೊಂದು ಬೆಸ್ಟ್ ಮೂವಿ ಕೊಡ್ತೀನಿ ಅಂದ್ಬಿಟ್ರೆ, ಸಡನ್ ಕ್ಯಾಮ್ರಾ ಎದುರುಗಡೆ ನಿಲ್ಲಿಸ್ಬಿಟ್ರೆ, ನಾನು ಇಲ್ಲಿ ನೋಡಿ ಈ ಕ್ಯಾಮ್ರಾದಲ್ಲಿ ನಾನು ಅನ್ಲಿಮಿಟೆಡ್ ಮಾತಾಡ್ತೀನಿ, ಹಿಂಗೆ ನೀವು ಕುತ್ಕೊಳ್ಳಿ 4 ಗಂಟೆ ಮಾತಾಡ್ತೀನಿ. ಸಿನಿಮಾ ಕ್ಯಾಮ್ರಾದಲ್ಲಿ ಮಾತಾಡಕ್ ಆಗತ್ತಾ, ಸಿನಿಮಾ ಕ್ಯಾಮ್ರಾದಲ್ಲಿ ಆಕ್ಟಿಂಗ್ ಮಾಡಕ್ ಆಗತ್ತಾ, ಫೈಟಿಂಗ್ ಮಾಡಕ್ ಆಗತ್ತಾ, ಡ್ಯಾನ್ಸ್ ಮಾಡಕ್ ಆಗತ್ತಾ, ಆಗಲ್ಲ. ಸೊ ಅದಕ್ಕೇನ್ ಬೇಕು, ಸೆಲ್ಫ್ ಡೆವಲಪ್ಮೆಂಟ್ ಬೇಕು. ಈ ಸೆಲ್ಫ್ ಡೆವಲಪ್ಮೆಂಟ್ ಯಾವಾಗ ಬರುತ್ತೆ, ನಾವ್ ಇಂಟ್ರೆಸ್ಟ್ ತೋರಿಸಿದ್ರೆ ಬರುತ್ತೆ. ನಾವ್ ಯಾವಾಗ ಇಂಟ್ರೆಸ್ಟ್ ತೋರಿಸ್ತೀವಿ, ನಮಗೆ ಕ್ಲಾರಿಟಿ ಸಿಕ್ಕಾಗ ಇಂಟ್ರೆಸ್ಟ್ ತೋರಿಸ್ತೀವಿ. ನಮಗೆ ಯಾರು ಕ್ಲಾರಿಟಿ ಕೊಡ್ತಾರೆ, ಈ ಕಂಪನಿಯ ಒಳಗಡೆ ಇರುವಂತಹ ಲೀಡರ್ಗಳು, ಟ್ರೈನರ್ಗಳು, MDಗಳು ಕ್ಲಾರಿಟಿ ಕೊಡ್ಬೇಕು. ನೋಡಿ ಹೆಂಗಿದೆ ಚೈನ್ ಲಿಂಕ್, ಒಂದಕ್ಕೊಂದು ಹೆಂಗೆ ಲಿಂಕ್ ಆಗಿದೆ ಇದು. ಸೊ ನೀವು ಸೆಲ್ಫ್ ಡೆವಲಪ್ಮೆಂಟ್ ಆದ್ರೆ ಆಟೋಮೆಟಿಕಲಿ ಈ ಬಿಸ್ನೆಸ್ ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ಬಿಸ್ನೆಸ್ ಒಂಥರ ಚಾಕ್ಲೇಟ್ ತಿಂದ ಹಾಗೆ. ನೀವು ಸೆಲ್ಫ್ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡಿದ್ರು ಆಗಲ್ಲ. ಹಾಗಾಗಿ ಈ ಕಂಪನಿಯ ಮೂಲಭೂತಗಳಲ್ಲಿ ಒಂದು, ಓಕೆ, ಸೆಲ್ಫ್ ಅಂದ್ರೆ ನಾನು ಅಂತಂದ್ರೆ ನೀವೆಲ್ಲ. ಓಕೆ, ನೀವೆಲ್ಲರೂ ನಾನು ಅನ್ನೋರು.
ಸೊ ನೀವು ಸೇರಿದ್ರೆ ಕಂಪನಿ ಸ್ನೇಹಿತರೆ, ಹೌದಲ್ಲ? ನೀವು ಈ ಕಂಪನಿಯನ್ನ ಬೆಳೆಸ್ಬೇಕು ಅನ್ನೋ ಇಂಟೆನ್ಷನ್ ಇರ್ಬೇಕು ಹೊರತು, ನಾನು ಬೆಳಿಬೇಕು ಅನ್ನೋ ಇಂಟೆನ್ಷನ್ ಇರ್ಬೇಕು ಹೊರತು, ಅಯ್ಯೋ ಕಂಪನಿನ ಸೇಲ್ಸ್ ಕೊಟ್ರೆ ಬಾಯಿ ಮುಚ್ಕೊಂತಾರೆ ಇವರು, ಅಯ್ಯೋ ನಾನಾ ಬೆಳೆದ್ರ ಆಯ್ತು, ಬೆಳಿಲಿಲ್ಲದ್ರ ಆಯ್ತು, ನೋಡಿದ್ರ ಆಯ್ತು, ಈ ನನ್ನ ಮಕ್ಳು ತಲೆ ತಿಂತಾ ಇದಾರೆ, ನಾವು ಅಂತಂದೇಳಿ ಅಂದ್ರೆ ಆಯ್ತು. ಹಿಂಗೆಲ್ಲ ನಮ್ದು ವಿಚಾರಗಳು ಇದ್ರೆ ನಾವ್ ಏನು ಮಾಡಿದ್ರೇನು ಡೆವಲಪ್ಮೆಂಟ್ ಆಗಲ್ಲ, ಬೆಳೆಯೋದಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಈ ಬೇಸಿಕ್ ಲಿಂದ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ, ಬಹಳ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಗೆ ಬರ್ತಾರೆ. ಸೊ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗ್ತಾರೆ, ಪ್ರಾಡಕ್ಟ್ಸ್ ತಗೊಂತಾರೆ. ಸರ್, ಈ ತರ ಹಲವಾರು ಕಂಪನಿಗಳು ನೋಡಿದ್ದೀನಿ, ನನಗೆ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗ್ಬೇಡಿ, ಐ ನೋ ಎವ್ರಿಥಿಂಗ್, ನನಗೆ ಮೀಟಿಂಗ್ ಕರಿಬೇಡಿ, ಬುಕ್ಸ್ ಗಿಕ್ಸ್ ಓದೋದು ಕೇಳಬೇಡಿ, ನಿಮ್ ಪಾಡಿಗೆ ನೀವು ಮೀಟಿಂಗ್ ಮಾಡಿ, ನಮಗೆ ಇಷ್ಟ ಇದ್ರೆ ಬರ್ತೀನಿ, ಇಷ್ಟ ಆದ್ರೆ ಕ್ಯಾಮ್ರಾ ಆನ್ ಮಾಡ್ತೀನಿ, ಇಷ್ಟ ಆದ್ರೆ ಮಾತಾಡ್ತೀನಿ, ಇಷ್ಟ ಆದ್ರೆ ವರ್ಕ್ ಮಾಡ್ತೀನಿ, ಇಷ್ಟ ಆದ್ರೆ ಮುಂದುವರಿತೀನಿ, ಇಷ್ಟ ಆದ್ರೆ ನೋಡೋಣ, ಇಷ್ಟ ಆದ್ರೆ ಮಾಡೋಣ, ಇಷ್ಟ ಆದ್ರೆ ತಗೊಳ್ಳೋಣ, ಇಷ್ಟ ಆದ್ರೆ ಅನ್ಕಂತ ಇಷ್ಟಿಷ್ಟ ಕೆಲಸ ಮಾಡ್ತಾ ಇದ್ರೆ ಇಷ್ಟ ಎಲ್ಲಿಂದ ಆಗುತ್ತೆ? ಸೊ ಇದು ಈ ಬಿಸ್ನೆಸ್ಸಿನ ಒಂದು ನೆಗೆಟಿವ್. ಸೊ ಈ ಬಿಸ್ನೆಸ್ಸಿನ ನೆಗೆಟಿವ್ ನ ಪಾಸಿಟಿವ್ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾವೀಗ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಬೇಕು. ಹಾಗಾಗಿ ನಮ್ಮ ಏಳಿಗೆ ಬಹಳನೇ ಮುಖ್ಯ, ನಮ್ಮ ಬದಲಾವಣೆ ಬಹಳ ಮುಖ್ಯ, ನಮ್ಮ ಅಚೀವ್ಮೆಂಟ್ಸ್ಗಳು ಬಹಳ ಮುಖ್ಯ. ಯಾಕಂದ್ರೆ ಒಬ್ಬೊಬ್ಬರ ಅಚೀವ್ಮೆಂಟ್ಸ್ಗಳು ಕೌಂಟ್ ಆಗಿ ಕಂಪನಿ ಆಗಿರುತ್ತೆ, ಒಬ್ಬೊಬ್ಬರ ಟರ್ನ್ ಓವರ್ಗಳನ್ನ ಕೌಂಟ್ ಮಾಡಿ ಕಂಪನಿಯ ಟರ್ನ್ ಓವರ್ ಆಗುತ್ತೆ. ಯು ಗಾಟ್ ಮೈ ಪಾಯಿಂಟ್. ಹಾಗಾಗಿ ಇಲ್ಲಿ ಒಬ್ಬೊಬ್ರು ಒಂದೊಂದು ಪಿಲ್ಲರ್ ಇದ್ದಾಗೆ ಕಂಪನಿಗೆ. ಸೊ ಹಾಗಾಗಿ ನೀವಿಲ್ಲಿ ಸೆಲ್ಫ್ ಅಲ್ಲಿ ಮೊದಲು ತಗೋಬೇಕಾಗಿರೋದೇನಂದ್ರೆ, ನಾನು ಡೆವಲಪ್ ಆಗ್ಬೇಕು, ನನ್ನಿಂದ ಕಂಪನಿ ಡೆವಲಪ್ ಆಗ್ಬೇಕು, ಕಂಪನಿ ನಂದು, ನಾನ್ ಡೆವಲಪ್ ಆಗ್ಬೇಕು. ಇದು ನಿಮ್ಮಲ್ಲಿ ಮೊದ್ಲು ಬರ್ಬೇಕು. ಫಸ್ಟ್ ಹುಕ್ಕರ್ ಕುಕ್ ಇದು ಬರ್ಬೇಕು. ಇದು ಬಂತು ಅಂದ್ರೆ ಅಲ್ಲಿ ಪ್ರೀತಿ ಉಕ್ಕಿ 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 ಹರಿಯುತ್ತೆ, ಹೌದಲ್ಲ? ಸೊ ಈಗ ಮೇಡಮ್ ಮಾತಾಡ್ಬೇಕಾದ್ರೆ ಅವ್ರ ತಂದೆ ವಿಷಯ ಬಂದ್ರೆ ಅವ್ರು ಸೆಂಟಿಮೆಂಟಲ್ ಆದ್ರು, ಸೆಂಟಿಮೆಂಟ್ ಬಂತು ಅವ್ರಿಗೆ, ಎಮೋಷನ್ ಆದ್ರು. ಯಾಕೆ? ನನ್ನ ತಂದೆ, ನನ್ನ ಫ್ಯಾಮಿಲಿ ಅನ್ನೋದು ಬರುತ್ತೆ. ಯಾವಾಗ ನಂದು ಅಂತ ಬರುತ್ತಲ್ಲ, ಆಗ ತುಂಬಾ ಎಫರ್ಟ್ ಹಾಕ್ತಿವಿ, ಕಷ್ಟ ಅಂತ ಅನ್ಸಲ್ಲ. ಸೊ ಇದು ಈ ಕಂಪನಿಯ ಜೊತೆಗೆ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಈ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಳಿ. ಈ ಕಂಪನಿಯಲ್ಲಿ ಗ್ರೋತ್ ಆಗ್ಬೇಕು ಅಂತ ಹೇಳಿದ್ರೆ, ಈ ಸಿಸ್ಟಮ್ ಅಲ್ಲಿ ಗ್ರೋತ್ ಆಗ್ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಈಸ್ ಇಂಪಾರ್ಟೆಂಟ್. ಸೆಲ್ಫ್ ಅಲ್ಲಿ ಏನ್ ಬರುತ್ತೆ ಮತ್ತೆ ಕೆಳಗಡೆ ಬರ್ಕೊಳ್ಳಿ, ಸೆಲ್ಫ್ ಡೆವಲಪ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಲ್ಫ್ ಡೆವಲಪ್ಮೆಂಟ್ ಎಲ್ಲಿಂದ ಬರುತ್ತೆ? ಸೆಲ್ಫ್ ಲರ್ನಿಂಗ್ ಹಾಕಿದ್ರೆ ಬರುತ್ತೆ. ನೀವು ಸೆಲ್ಫ್ ಲರ್ನಿಂಗ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಗ್ರೋತ್ ಆಗೋದಕ್ಕೆ ಅಟ್ ಎನಿ ಕಂಡೀಷನ್ ಆಗೋದಿಲ್ಲ. ಸೊ ಹೇಗಿದೆ ಪಾಯಿಂಟ್? ಚೆನ್ನಾಗಿದೆನಾ? ಯಾರು ಮಾತಾಡ್ತೀರಾ? ಓಕೆ, ಹೆಂಗೆ? ಒಬ್ರೆ ಒಂದೇ ಒಂದ್ ಲೈನ್? ಯಾರು ಇಲ್ವಾ? ಗುಡ್. ಯಾರು ಮಾತಾಡಕ್ಕೆ ಇಷ್ಟಕ್ಕೊಂದ್ ಜನ ಇದ್ದಾರೆ, ಯಾರು ಒಬ್ರು ಒಂದ್ ಲೈನ್ ಮಾತಾಡಲ್ಲ ಅಂದ್ರೆ ಇನ್ನು ನಾನು ನಿಮಗೆ ಅರ್ಥ ಮಾಡ್ಸಕ್ ಆಗ್ತಾ ಇಲ್ಲ ಅಂತ. ಓಕೆ, ಪರವಾಗಿಲ್ಲ, ಆಮೇಲೆ ಮಾತಾಡಿ, ಸ್ವಲ್ಪ ಬೂಸ್ಟಪ್ ಆಗ್ಬೇಕಲ್ಲ ನೀವು ಪಾಪ, ಹೌದಾ? ಸೊ ದಯವಿಟ್ಟು ಓಪನ್ ಅಪ್ ಆಗಿ ಮಾತಾಡಿ, ಈ ವಿಷಯದ ಬಗ್ಗೆ ಮಾತಾಡಿ. ಓಕೆ, ಐ ಡೋಂಟ್ ವಾಂಟ್ ಕಂಪನಿ, ಪ್ರಾಡಕ್ಟ್, ಲೀಡರ್ ಅದು ಹಳ ಮುಳ ಬೇಡ, ಈ ವಿಷಯದ ಬಗ್ಗೆ ಮಾತಾಡಿ. ಹಾಗೂ ಇವತ್ತು ಯಾರು ಹೊಸಬ್ರು ಬಂದಿದ್ರಲ್ಲ ಸ್ನೇಹಿತರೆ, ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನು ಅಂದ್ರೆ, ನಾನು ಮಾತಾಡೋದನ್ನ ದಯವಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ. ಹಾಗೂ ನಾನು ತುಂಬಾ ನ್ಯಾಚುರಲ್ ಆಗಿ ವಾಸ್ತವ ಬಗ್ಗೆ ಮಾತಾಡ್ತೀನಿ. ನಾನು ಇಲ್ಲಿ ಮೋಟಿವೇಶನ್ ಮಾಡೋದಕ್ಕೆ ಕೂತಿಲ್ಲ, ನಾನು ಮೋಟಿವೇಶನಲ್ ಟ್ರೈನರ್ ಅಲ್ಲ. ಐ ಆಮ್ ದ ರಿಯಾಲಿಟಿ ಸ್ಪೀಕರ್ ಅಂಡ್ ಐ ಆಮ್ ದ ಏನು ಕ್ಲಾರಿಟಿ ಸ್ಪೀಕರ್. ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ರೀಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನನ್ನ ಮಾತುಗಳು ಆಡು ಭಾಷೆಯಲ್ಲಿ ಇರುತ್ತೆ, ನಿಮಗೆ ತುಂಬಾ ಇಷ್ಟ ಹಾಕೊಂತ ಹೋಗುತ್ತೆ. ನಾನು ಹೇಳೋದನ್ನ ಕೊನೆಯವರೆಗೂ ಕೇಳ್ತಾ ಹೋಗಿ ನಿಮಗೆ ಒಂದೊಂದೊಂದೊಂದೊಂದೊಂದು ಕ್ಲಾರಿಟಿ ಕೊಡ್ತಾ ಬರ್ತೀನಿ ಇವತ್ತು. ಓಕೆ, ಸೊ ಈ ಸೆಲ್ಫ್ ಡೆವಲಪ್ಮೆಂಟ್ ಹೇಗಾಗಬೇಕು? ಸೊ ಈ ಪ್ರಶ್ನೆಗೆ ಉತ್ತರ ಬರ್ಕೊಳ್ಳಿ. ಸೆಲ್ಫ್ ಡೆವಲಪ್ಮೆಂಟ್ ಒಂದೇದು ಬಂದ್ಬಿಟ್ಟು, ನೀವು ಯಾವ ಫೀಲ್ಡ್ ಅಲ್ಲಿ ಇದಿರಲ್ಲ ಆ ಫೀಲ್ಡಿನ ಬಗ್ಗೆ ಎಜುಕೇಶನ್ ಅನ್ನ ಸಂಬಂಧಪಟ್ಟಂತ ಪುಸ್ತಕವನ್ನ ಓದಬೇಕು. ಈಗ ನೀವು ವಿಮಾನ ಓಡಿಸೋದು ಕಲಿಬೇಕು ಅಂದ್ರೆ, ವಿಮಾನ ಓಡಿಸೋದು ಹೇಗೆ ಅಂತಂದೇಳಿ ಸಾವಿರಾರು ಪುಸ್ತಕಗಳು ಇದಾವೆ, ಅದನ್ನ ನೀವು ಓದಬೇಕು. ಈಗ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಅದರಲ್ಲಿ ಏನ್ ಆಯ್ಕೆ ಮಾಡ್ಕೊಂಡಿದ್ದೀರಾ? ಹರ್ಬೆಕ್ಸ್ ಅನ್ನೋ ಕಂಪನಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಹರ್ಬೆಕ್ಸ್ ಕಂಪನಿಯಲ್ಲಿ ನಿಮಗೆ ಬ್ರೋಚರ್ಗಳು ಉಂಟು, ವೆಬ್ಸೈಟ್ ಉಂಟು, ಪುಸ್ತಕನೂ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ನಾನು ಪುಸ್ತಕ ಬರೆದಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ಈ ಜ್ಞಾನ ಭಂಡಾರ ಅಂತ ಕನ್ನಡದಲ್ಲಿ ಈ ಪುಸ್ತಕ ಬರೆದಿದ್ದೀನಿ. ಇದನ್ನ ನೀವು ಓದಿ ಇದರಲ್ಲಿ ಏನಿದೆ ಅಂತಂದೇಳಿ ಈ ಬಿಸ್ನೆಸ್ ಅಲ್ಲಿ ತಿಳ್ಕೋಬೇಕು. ಇಲ್ಲ ಅಂದ್ರೆ ಇಲ್ಲಿ ನೀವು ಕಷ್ಟ ಪಡ್ತೀರಾ, ದುಡ್ಡು ಬರಲ್ಲ. ಇಲ್ಲಿ ನಿಮಗೆ ಎಷ್ಟೇ ಎಫರ್ಟ್ ಹಾಕಿದ್ರು ದುಡ್ಡು ಬರಲ್ಲ. ಯಾಕಂದ್ರೆ ಇಲ್ಲಿ ಬುದ್ಧಿ ಇರಲ್ಲ. ಸೊ ಇಲ್ಲಿ ಯಾವಾಗ ಬುದ್ಧಿ ಇರಲ್ಲ, ನೋ ಯೂಸ್. ನೋಡಿ, ಬೇಕಾದ್ರೆ ಇವತ್ತು ಇದ್ರ ಕೆಳಗಡೆ ಯಾರೆಲ್ಲ ಉಪಯೋಗಿಸ್ತಿದಾರಲ್ಲ, ಇದ್ರ ಕೆಳಗಡೆ ಉಪಯೋಗಿಸಿ ದುಡಿತಿದಾರಲ್ಲ, ಅವ್ರು ಹಣ ಮಾಡ್ತಾ ಇಲ್ಲ. ಇದ್ರ ಮೇಲ್ಗಡೆ ಯಾರು
ಉಪಯೋಗಿಸ್ತಿದಾರಲ್ಲ ಅವರು ದುಡ್ಡು ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ. ಇದು ಇಂಪಾರ್ಟೆಂಟ್ ಅಲ್ಲ ದುಡ್ಡು ಮಾಡೋದಕ್ಕೆ ನಾನು ಹೇಳ್ತಾ ಇರೋದು, ಜೀವನ ಮಾಡೋದಕ್ಕೆ ಬೇರೋದಕ್ಕಲ್ಲ. ಓಕೆ, ಸೊ ಇವತ್ತು ಕೈ ಇಲ್ದವನು ಕೋಟ್ಯಾಧಿಪತಿ ಆಗಿದ್ದಾನೆ, ಹೌದಲ್ವಾ? ಕಾಲು ಇಲ್ದವನು ಕೋಟ್ಯಾಧಿಪತಿ ಆಗಿದ್ದಾನೆ. ಕೈ ಕಾಲು ಎರಡು ಇಲ್ದವನು ಲಕ್ಷಾಧಿಪತಿ ಬಿಲಿಯನಿಯರ್ ಆಗಿದ್ದಾರೆ. ಕಣ್ಣಿಲ್ದವ್ರು ಬಿಲಿಯನಿಯರ್ ಆಗಿದ್ದಾರೆ. ತಲೆ ಬ್ರೇನ್ ಇಲ್ದವನು ಯಾರಾದ್ರೂ ಬಿಲಿಯನಿಯರ್ ಆಗಿರೋದು ನೋಡಿದೀರಾ? ಅವ್ನು ಹುಚ್ಚ ಆಸ್ಪತ್ರೆಯಲ್ಲಿ ಸಿಗ್ತಾನೆ, ಧಾರವಾಡ ಹುಚ್ಚ ಆಸ್ಪತ್ರೆಯಲ್ಲಿ ಇರ್ತಾನ ಅವ್ನು, ತಲೆ ಇಲ್ದವ್. ಸೊ ಅಂದ್ರೆ ಇದಕ್ಕೆ ನೀವೇನ್ ಬುದ್ಧಿ ಕೊಡ್ತಿರಲ್ಲ ಸ್ನೇಹಿತರೆ, ಇದು ನಿಮ್ ಲೈಫ್ ಅನ್ನ ಟರ್ನ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಕುತ್ಕೊಂಡಿದೆ, ಅದು ತಲೆ ಮೇಲೆ ಕುತ್ಕೊಂಡಿದೆ, ಹೌದಲ್ಲ? ಇಟ್ಸ್ ಎ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಹ್ಯೂಮನ್ ಬ್ರೈನ್. ಕ್ರೌನ್, ಇದು ಕಿರೀಟ, ಇದ್ರ ಕೆಳಗಡೆ ಉಳಿದವೆಲ್ಲ ಬರ್ತವೆ. ಇದೇ ರಾಜ. ಸೊ ಈ ರಾಜನಿಗೆ ನೀವು ಊಟ ಹಾಕ್ಲಿಲ್ಲ ಅಂದ್ರೆ, ಸರ್ ಬುಕ್ ಓದಕ್ಕೆ ಆಗಲ್ಲ ಸರ್, ಬುಕ್ ಓದ್ಬೇಕು ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ ಸರ್, ಬುಕ್ಸ್ ಓದೋದಕ್ಕೆ ಇಷ್ಟ ಆಗಲ್ಲ ಸರ್, ಬುಕ್ಸ್ ಓದೋದಕ್ಕೆ ಕಷ್ಟ ಆಗುತ್ತೆ ಸರ್, ಹಾಗಿದ್ರೆ ಹೇಗ್ ಮಾಡ್ತೀರಾ? ಸೊ ಇವತ್ತು ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ನಾನು ನಿಮಗೆ ಮೊದಲನೇದಾಗಿ ಹೇಳ್ಕೊಡ್ತಾ ಇರೋದು, ಇಂಗ್ಲಿಷ್ ಬುಕ್ಗಳು ಇದಾವೆ, ಹಿಂದಿ ಬುಕ್ಗಳು ಇದಾವೆ, ತೆಲುಗು, ತಮಿಳ್, ಮಲಯಾಳಂ ಬುಕ್ಸ್ಗಳು ಇದಾವೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಮೆಝಾನಿಗೆ ಹೋಗ್ರಿ, ಮಲಯಾಳಂ ನೆಟ್ವರ್ಕ್ ಮಾರ್ಕೆಟಿಂಗ್ ಬುಕ್ ಅಂತ ಹಾಕಿ ನಿಮಗೆ ಸಿಗುತ್ತೆ. ಮಲಯಾಳಂದಲ್ಲೇ ಕಲೀರಿ, ತಮಿಳಲ್ಲೇ ಕಲೀರಿ, ಯಾರು ಬೇಡ ಅಂತ. ಕನ್ನಡದಂತರೂ ಇಲ್ಲ, ಕನ್ನಡದಂತರೂ ಇಲ್ಲೇ ಒಂದೇ ಇರೋದು, ನಾನು ಒಬ್ಬನೇ ಬರೆದಿರೋದು, ಸಿಗುತ್ತೆ. ಸೊ ನನ್ನ ಹತ್ರ ನೀವು ತಗೋಬಹುದು. ಆರ್ ಯು ಕ್ಲಿಯರ್? ಈ ಪಾಯಿಂಟ್ ಬರ್ಕೊಳ್ಳಿ. ಹಾಗೆ ಎರಡನೇದೇನಂದ್ರೆ, ಬಿಗ್ ಡ್ರೀಮ್ ಇರಬೇಕು ಸ್ನೇಹಿತರೆ, ಒಂದು ದೊಡ್ಡ ಕನಸನ್ನ ಹೊಂದಿರ್ಬೇಕು. ಓಕೆ, ಇವತ್ತು ನಾನು ಇಲ್ಲಿ ಕ್ಲಾಸ್ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೇನು ದುಡ್ಡು ಕೊಡ್ತಾ ಇಲ್ಲ ಇವರು. ಐ ಆಮ್ ವರ್ಕಿಂಗ್ ವಿತ್ ಮೈ ಓನ್ ಇಂಟ್ರೆಸ್ಟ್. ನಾನು ಈ ಕಂಪನಿಯ ಒಂದು ಭಾಗ ಅಂತ ಅನ್ಕೊಂಡಿದ್ದೀನಿ, ನಾನು ಈ ಕಂಪನಿಯ ಒಂದು ಸಿಸ್ಟಮ್ ಅಂತ ಅನ್ಕೊಂಡಿದ್ದೀನಿ. ನಾಳೆ ಇದು ಬೆಳೆದ್ರೆ ನನಗೂ ಇನ್ಕಮ್ ಬರುತ್ತೆ, ನನಗೂ ಹೆಸರು ಬರುತ್ತೆ, ನನಗೂ ದುಡ್ಡು ಬರುತ್ತೆ, ನಾನು ದೊಡ್ಡವನಾಗ್ತೀನಿ ಅಂತ ಅನ್ಕೊಂಡಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ದೊಡ್ಡ ಕನಸನ್ನ ಹೊತ್ತಿದ್ದೀನಿ. ಸೊ ಯಾರು ದೊಡ್ಡ ಕನಸನ್ನ ಹೊತ್ತಿರ್ತಾರಲ್ಲ ಅವ್ರಿಗೆ ಯಾವತ್ತು ಕಾಂಜಿ ಪಿಂಜಿ ವಿಷಯಗಳು ಮನಸ್ಸಿಗೆ ನೋವು ಮಾಡಲ್ಲ. ಯಾರು ದೊಡ್ಡ ಕನಸನ್ನ ಹೊತ್ತಿರ್ತಾರಲ್ಲ ಅವರಿಗೆ ಯಾರು ಹರ್ಟ್ ಮಾಡೋದಕ್ಕಾಗಲ್ಲ, ನೋವು ಮಾಡೋದಕ್ಕಾಗಲ್ಲ. ಯಾರು ದೊಡ್ಡ ಕನಸನ್ನ ಹೊತ್ತಿರ್ತಾರಲ್ಲ ಅವರು ಯಾರು ತಡೆಯೋದಕ್ಕಾಗಲ್ಲ ಅವ್ರಿಗೆ. ಯಾರು ದೊಡ್ಡ ಕನಸನ್ನ ಹೊತ್ತಿರ್ತಾರಲ್ಲ ಅವರು ನಿದ್ದೆ ಮಾಡಲ್ಲ. ಯಾರು ದೊಡ್ಡ ಕನಸನ್ನ ಹೊತ್ತಿರ್ತಾರಲ್ಲ ಅವರು ಊಟ ಮಾಡಲ್ಲ. ಯಾರು ದೊಡ್ಡ ಕನಸನ್ನ ಹೊತ್ತಿರ್ತಾರಲ್ಲ ಅವರು ಎಲ್ಲರನ್ನ ಫಾಲೋ ಮಾಡ್ತಾರೆ, ಗುರು ಅಂತ ಸ್ವೀಕಾರ ಮಾಡ್ತಾರೆ, ಕಲಿತಾರೆ, ನನಗೆ ಏನ್ ಸಿಗುತ್ತೆ ಅಲ್ಲಿಂದ ಅಂತ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈ ಕಾಂಜಿ ಪಿಂಜಿ ಕನಸುಗಳು ಹೊತ್ತಿರ್ತಾರೆ ನೋಡಿ, ಅಯ್ಯೋ ಬಿಡಿ ಸರ್ ನಮ್ ಜೀವನ ಹಿಂಗೆ ಇದೆ, ನೋಡೋಣ ಅಂತ, ಬಿಡಿ ಸರ್ ದೇವ್ರ ಇಟ್ಟಂಗೆ ಆಗುತ್ತೆ, ಬಿಡಿ ಸರ್ ದೇವ್ರೇನಿಲ್ವಾ ಸರ್, ಹುಟ್ಟಿದ್ದೇವ್ರು ಹುಲ್ ಮೇಸಲ್ವಾ ಸರ್, ಈ ತರ ಡೈಲಾಗ್ ಹೊಡ್ಕೊಂತ ಓಡಾಡ್ತಾರಲ್ಲ, ಇವ್ರಿಗೆ ನೀವು ಅಂದ್ರೆ ಸಾಕು, ಅಯ್ಯೋ ನನಗೆ ಬೇಜಾರಾಗ್ಬಿಡ್ತು, ನನಗೆ ಹಂಗಂದ್ಬಿಟ್ಟ, ಹಿಂಗಂದ್ಬಿಟ್ಲು, ಹಿಂಗ ಮಾಡ್ಬಿಟ್ಟ, ನನ್ ಮನ್ಸಿಗೆ ನೋವಾಗ್ಬಿಡ್ತು, ಅಲ್ಲಿ ನೋವಾಯ್ತು, ಇಲ್ಲಿ ನೋವಾಯ್ತು, ಬರೇ ಡೊಂಗಿಗಳು, ಡ್ರಾಮಾಗಳು, ನಕ್ರಗಳು. ಸರ್ ಹಿಂಗೆ ಹೆಂಗ್ ಹೇಳ್ತೀರಾ ಅಂದ್ರೆ, ಹಂಗ್ ನಾನು ಇದ್ದೆ, ಯಾಕಂದ್ರೆ ನನಗೆ ಕನಸೇ ಇರ್ಲಿಲ್ಲ ಮೊದ್ಲಿಗೆ. ಸೊ ಆಮೇಲೆ ಗೊತ್ತಾಯ್ತು ಸೆಲ್ಫ್ ಡೆವಲಪ್ಮೆಂಟ್ಗೆ ಒಂದು ದೊಡ್ಡ ದೊಡ್ಡ ಕನಸುಗಳು ಬೇಕು ಅನ್ನೋದು ಆಮೇಲೆ ಗೊತ್ತಾಯ್ತು. ಈಗ ನಾನು ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಂಡಿದ್ದೀನಿ. ಇಲ್ಲಿ ಯಾರೋ 10-20 ಜನದಲ್ಲಿ ಯಾವ ಬಂದ್ರೆ, ಸರ್ ನಿಮ್ ಟ್ರೈನಿಂಗ್ ಸರಿ ಇಲ್ಲ, ಹೋಗಿ ಸರ್ ಅಂದ್ರೆ, ಓಕೆ ಅಪ್ಪ ತಪ್ಪಾಯ್ತು, ಸಾರಿ ಬಾಯ್ ಅಂತ ಹೇಳ್ತೀನಿ. ಯಾಕಂದ್ರೆ ನಮಗೆ ಹರ್ಟ್ ಆಗಲ್ಲ, ನಮಗೆ ಆ ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ನನಗೆ ಯಾರು ಚೆನ್ನಾಗೇ ನೀವು ಮಾತಾಡಿದ್ರಿ ಸರ್, ಸೂಪರ್ ಆಗಿ ಹೇಳಿದ್ರಿ ಸರ್ ಅಂತಾರಲ್ಲ, ಅವ್ರು ನನಗೆ ಬೇಕಾಗಿರೋದು, ಅವರನ್ನ ನಾನು ಬೆಳೆಸ್ತೀನಿ. ಓಕೆ, ಯಾರು ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ, ಆಯ್ತು ಸರ್ ತಪ್ಪಾಯ್ತು, ಇನ್ನು ನೆಕ್ಸ್ಟ್ ಟೈಮ್ ಒಳ್ಳೆ ಚೆನ್ನಾಗಿ ಮಾತಾಡೋ ಪ್ರಯತ್ನ ಮಾಡ್ತೀನಿ, ಥ್ಯಾಂಕ್ ಯು ಸರ್ ಅಂತ ಸುಮ್ಮನಾಗ್ತೀನಿ. ಸೊ ಇವತ್ತು ನೀವು ಶಾರುಖ್ ಖಾನ್ ಪೇಜ್ ಓಪನ್ ಮಾಡಿ, ರಿತಿಕ್ ರೋಷನ್ ಪೇಜ್ ಓಪನ್ ಮಾಡ್ರಿ, ಮೋದಿಜಿ ಅವ್ರ ಪೇಜ್ ಓಪನ್ ಮಾಡಿ, 1000 ಜನ 1000 ಹೊಲಸು ಮಾತುಗಳು ಬೈದಿದ್ದಾರೆ. ಅವ್ರ ತಲೆನೇ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಅವ್ರ ಕಾಂಜಿ ಪಿಂಜಿಗೆ ತಲೆ ಕೆಡಿಸ್ಕೊಳಲ್ಲ. ಅವ್ರು ದೊಡ್ಡ ಕನಸನ್ನ ಕಂಡಿದ್ದಾರೆ, ಆ ದೊಡ್ಡ ಕನಸು ಹತ್ರ ಫೋಕಸ್ ಇದೆ. ಅದೇ ಡೈಲಾಗ್ ಏನಾದ್ರೆ ನಮಗೆ ಹಾಕಿದ್ರೆ ನಾವು ಜಗಳಕ್ಕೆ ಇಳಿದ್ಬಿಡ್ತೀವಿ. ಮಗನೇ ನೀನ್ ಎಲ್ಲಿದೆಯಾ ಹೇಳು, ಲೊಕೇಶನ್ ಎಲ್ಲಿದೆ ತೋರಿಸು, ನಾನು ನಮ್ಮ ಹುಡ್ರ ಜೊತೆ ಬರ್ತೀನಿ, ನಿನಗೆ ಸಾಯಿಸ್ಬಿಡ್ತೀನಿ, ನೀನ್ ಹೆಂಗ್ ನನಗೆ ಬೈದೆ, ಏನೇನೋ ಮಾತಾಡಿ. ಯಾಕಂದ್ರೆ ನನಗೆ ಕನಸೇ ಇಲ್ಲ. ಸೊ ಈ ಕನಸುಗಳು ಸತ್ತೋಗ್ಬಿಟ್ಟಿದೆ. ಅದರಲ್ಲೂ ಈ ಮೊಬೈಲ್ ಬಂದಾಗ್ಲಿಂದ, ರೀಲ್ಸ್ ಬಂದಾಗ್ಲಿಂದ ಇರೋ ಕನಸುಗಳು ಸತ್ತೋಗ್ಬಿಟ್ಟಿದೆ. ನಮ್ ಕನಸು ಏನ್ ಗೊತ್ತಾ, ನಾನು ಯಾವಾಗ ಮೊಬೈಲ್ ನನ್ನ ಕೈಯಾಗ ಸಿಗುತ್ತೆ, ನನಗೆ ಯಾವಾಗ ಬಿಡುವು ಸಿಗುತ್ತೆ, ನಾನು ಯಾವಾಗ ಮೊಬೈಲ್ ನೋಡ್ತೀನಿ, ಯಾವಾಗ ರೀಲ್ಸ್ ನೋಡ್ತೀನಿ, ಸೊ ಯಾವಾಗ ಹೊಸ ಪಿಕ್ಚರ್ ಬರುತ್ತೆ, ಯಾವಾಗ RCB ವಿನ್ ಆಗುತ್ತೆ, ಯಾವಾಗ ಅದು ವಿನ್ ಆಗುತ್ತೆ, ಯಾವಾಗ ಇವನ್ ಬರ್ತಾನೆ, ಯಾವಾಗ ಅವನ್ ಬರ್ತಾನೆ, ಯಾವಾಗ, ಇದು ನಮ್ ಕನಸುಗಳು ಆಗ್ಬಿಟ್ಟಿದೆ. ನಂದು ಅನ್ನೋದು ಸ್ವಂತ ಕನಸುಗಳು ನಮಗೆ ಇಲ್ದಂಗೆ ಆಗ್ಬಿಟ್ಟಿದೀವಿ, ಹೌದಲ್ಲ? ಅದಕ್ಕೆ ಅಬ್ದುಲ್ ಕಲಾಂ ಅವ್ರು ಹೇಳಿದಾರಲ್ಲ, ಅಂಗವಿಕಲರು ಅಲ್ಲ, ಅವರಲ್ಲ ಆಕ್ಚುಲಿ, ಯಾರಿಗೆ ಕನಸಿಲ್ಲಲ್ಲ ಅವ್ರು ಅಂಗವಿಕಲರು ಅಂತ. ಸೊ ನೀವು ಸೆಲ್ಫ್ ಡೆವಲಪ್ಮೆಂಟ್ಗೆ ಸ್ನೇಹಿತರೆ ಕನಸು ಬಹಳನೇ ಆಕ್ಟಿವ್ ಆಗಿ ಬೇಕಾಗಿರುತ್ತೆ. ಕನಸು ಇಲ್ದಂಗೆ ನೀವ್ ಏನೇ ಮಾಡಿದ್ರೇನು ಅದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ. ಓಕೆ, ಹೊಳೆ ಅಂದ್ರೆ ಗೊತ್ತಲ್ಲ, ಹರಿಯೋ ನದಿಯಲ್ಲಿ ನೀವು ಹುಣಸೆ ಹಣ್ಣು ಎಷ್ಟೇ ಹಿಂಡಿದ್ರೇನೋ ಅದು ಯಾವತ್ತೂ ಹುಳಿ ಆಗಲ್ಲ. ಸೊ ಕನಸು ಇಲ್ದವರು ಇಲ್ಲಿ ಬಂದ್ರೆ
ನಾನು ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಬರಬೇಡಿ, ನಿಮ್ ದುಡ್ಡು ವೇಸ್ಟ್ ಮಾಡಬೇಡಿ, ಸಮಯನೂ ವೇಸ್ಟ್ ಮಾಡಬೇಡಿ, ಬೇರೆಯವರಿಗೂ ನೀವು ಡಿಮೋಟಿವೇಟ್ ಮಾಡಬೇಡಿ. ಸೊ ಕನಸಿಲ್ದವರು ಈ ಫೀಲ್ಡ್ ಅಲ್ಲಿ ಬದುಕಕ್ಕಾಗಲ್ಲ, ಬದುಕಕ್ಕಾಗಲ್ಲ, ಬದುಕಕ್ಕಾಗಲ್ಲ. ಇದರಲ್ಲಿ ದುಡ್ಡು ಮಾಡಕ್ಕಾಗಲ್ಲ, ದುಡ್ಡು ಮಾಡಕ್ಕಾಗಲ್ಲ, ದುಡ್ಡು ಮಾಡಕ್ಕಾಗಲ್ಲ. ಈ ಪ್ರಾಡಕ್ಟ್ಸ್ ಗಳನ್ನ ರೆಗ್ಯುಲರ್ ಆಗಿ ತಗೊಳಕ್ಕಾಗಲ್ಲ, ಯೂಸ್ ಮಾಡಕ್ಕಾಗಲ್ಲ, ಬಳಸಕ್ಕಾಗಲ್ಲ. ಯಾಕಂದ್ರೆ ಕನಸಿಲ್ದವನು ಒಂದು ಸತ್ತ ಶವ ಅವನು. ಯಾಕಂದ್ರೆ ಕನಸಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈಗ ರೆಡ್ಡಿ ಸರ್ ಒಂದು ಕನಸನ್ನ ಹೊತ್ಕೊಂಡು ನಡೀತಾ ಇದ್ದಾರೆ, ಹೌದಾ? ಯಾರಾದ್ರೂ ಹೋಗ್ಬಿಟ್ಟು ನಿಮ್ ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ ರೀ, ನಿಮ್ ಸಂಬಳ ಚೆನ್ನಾಗಿ ಅದು ಇಲ್ಲ ಅಂದ್ರೆ, ಹೌದಾ ಆಯ್ತು ಬಿಡಪ್ಪ ಥ್ಯಾಂಕ್ ಯು ಅಂತ ಕಳಿಸ್ತಾರೆ. ಯಾಕಂದ್ರೆ ಯಾವ್ದೋ ಒಂದು ಕಾಂಜಿ ಪಿಂಜಿ ಬಂದು ಬೌ ಅಂತ ಹೇಳಿದ್ರೆ ಗೆಟ್ ಔಟ್ ಅಂತ ಕಳಿಸ್ತಾರೆ. ಈ ಹ್ಯಾವಿಂಗ್ ಎ ಬಿಗ್ ಡ್ರೀಮ್, ವೆರಿ ಬಿಗ್ ಡ್ರೀಮ್. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಏನೇ ನೋವುಗಳು ಬಂದ್ರೆ ಏನೇ ಬಂದ್ರು ಅದನ್ನ ಅವರು ಬೆಳೆಸೋ ಪ್ರಯತ್ನ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಅವರಿಗೆ ಹತ್ರದಲ್ಲೇ ನಿಂತಿದ್ದಾರೆ, ಅಲ್ಲಿ ಕೆಲಸದವನಿದ್ದಾನೆ, ಅವರು ನಿಂತಿದ್ದಾರೆ. ಆ ಕೆಲಸನ ಕೇಳ್ತಿದ್ದೀನಿ ಸರ್ ಎಲ್ಲಿದ್ದಾರೆ ಅಂತ, ಇಲ್ಲೇ ನಿಂತಿದ್ದಾರಲ್ಲ ಅಂತ. ಇವರು ಒಂದು ಬರ್ಮೋಡ ಹಾಕೊಂಡು ಒಂದು ಟವಲ್ ಹಾಕೊಂಡು ಅಲ್ಲಿ ಮಣ್ಣು ಹೊರ್ತಾ ಇದ್ದಾರೆ, ಕಲ್ಲು ಕೂಡಿಸ್ತಾ ಇದ್ದಾರೆ, ಅವರು ಸ್ವತಃ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ ಸಂಬಳ ಆ ಜಾಗ ನಂದು ಅಂತ ತಿಳ್ಕೊಂಡಿದ್ದಾರೆ, ನಾನು ಇದನ್ನ ಬೆಳೆಸ್ಬೇಕು, ನನಗ್ ಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ಕನಸು ಇರ್ಬೇಕು ನಮಗೆ. ಆ ಕನಸಿದ್ದಾಗ ನೀವು ಆಳಾಗಿ ದುಡಿತೀರಿ, ಅರಸನಾಗಿ ಮೆರಿತೀರಿ. ಸೊ ನಿಮಗೆ ಆ ಕನಸ ಇಲ್ಲ ಅಂತ ಹೇಳಿದ್ರೆ, ನಾನು ಹಾಳಾಗ್ಬೇಕಾ, ನಾನು ದುಡಿಬೇಕಾ, ನಾನು ಪ್ರಾಡಕ್ಟ್ಸ್ ಕೊಡ್ಬೇಕಾ, ನಾನು ಇವ್ನಿಗೆ ಮೀಟ್ ಆಗ್ಬೇಕಾ, ಅವ್ನು ಅಂದಿದ್ದು ಅನ್ಸ್ಕೋಬೇಕಾ, ಅವ್ನು ಚೆನ್ನಾಗಿಲ್ಲ ಅಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕಾ, ಇವೆಲ್ಲ ನಾಟಕಗಳು ಸ್ಟಾರ್ಟ್ ಆಗ್ತವೆ. ಯಾವಾಗ ಕನಸಿಲ್ಲ ಅಂತ. ಹೆಗಡೆ ಸರ್ ಇದಾರೆ ಇಲ್ಲಿ, 82 ವರ್ಷ ಅವರಿಗೆ, ಹಿಂಗೆ ಪುಟಿತಾ ಇರ್ತಾರೆ, ಒಂದ್ ಕಡೆ ಕುತ್ಕೊಳೋದಿಲ್ಲ. ಯಾಕೆ? ದೊಡ್ಡ ಕನಸಿದೆ ಅವರಿಗೆ, ಇನ್ನು ಏನೋ ಸಾಧನೆ ಮಾಡ್ಬೇಕು ಅಂತಿದ್ದಾರೆ. ಎಲ್ಲ ಸಾಧನೆ ಮಾಡಿದ್ದಾರೆ, ವಿಧಾನಸೌಧದಲ್ಲಿ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಗೊತ್ತಿದ್ದಾರೆ, ಚೀಫ್ ಮಿನಿಸ್ಟರ್ ಗೊತ್ತಿದ್ದಾರೆ, ವಾಚ್ಮ್ಯಾನ್ ಗೊತ್ತಿದ್ದಾರೆ, ಡಾಕ್ಟರ್ ಓದಿದ್ದಾರೆ, ಲಕ್ಷಾಂತರ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ರಿಟೈರ್ಡ್ ಆಗಿ ಮನೆಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ಳೋ ವಯಸ್ಸು ಅವ್ರದ್ದು. ಬಟ್ ಆದ್ರೂ ನಾನ್ ಸ್ಟಾಪ್ ವರ್ಕ್ ಮಾಡ್ತಾರೆ, ದಿನಕ್ಕೆ 18 ಗಂಟೆ ಕಷ್ಟ ಪಡ್ತಾರೆ. ಯಾಕೆ? ಏನಾದ್ರೂ ಒಂದು ಮಾಡೋಣ ಅಂತ. ಸೊ ಹಾಗಾಗಿ ನಿಮಗೆ ಯಾವ ರೋಗಗಳು ಅಡ್ಡ ಬರಲ್ಲ, ಯಾವ ವ್ಯಕ್ತಿನೂ ಅಡ್ಡ ಬರಲ್ಲ, ನಿಮಗೆ ಯಾವ ಶುಗರ್ ಬರಲ್ಲ, ಯಾವ BP ಬರಲ್ಲ. ಯಾಕೆ? ಕನಸಿಗೆ ಅಷ್ಟು ಶಕ್ತಿ ಇದೆ. ಸೊ ಇವತ್ತು ನೋಡಿ, ಯಾರು BP, ಶುಗರ್, ಥೈರಾಯ್ಡ್ಸ್ ಇವೆಲ್ಲ ಬರ್ತಿದೆ ಅಂತ ಹೇಳಿದ್ರೆ ಕನಸಿಲ್ದವ್ರಿಗೆ ಬರ್ತಾ ಇದೆ. ನೀವು ಬೇಕಾದ್ರೆ ಸರ್ವೆ ಮಾಡ್ಕೊಂತ ಬನ್ನಿ, ಕನಸಿಲ್ದವ್ರಿಗೆ ಬರ್ತಾ ಇದೆ. ಲೇಜಿ ಪೀಪಲ್ಸ್, ಫಾಲ್ತು ಪೀಪಲ್ಸ್ ಗಳಿಗೆ ಇವೆಲ್ಲ ಅಟ್ಯಾಕ್ ಆಗ್ತಾ ಇದೆ. ಯಾಕೆ ಇವತ್ತು ದೇವೇಗೌಡರು ಇದ್ದಾರೆ, ಯಾಕೆ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಇಷ್ಟು ವರ್ಷ ಬದುಕಿದ್ರು? ಕನಸು. ಸೊ ಒಂದು ಕನಸು ಒಂದು ವ್ಯಕ್ತಿನ ಏನ್ ಬೇಕಾದ್ರೂ ಮಾಡತ್ತೆ. ಅದೇ ಕನಸಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಫಾಲ್ತು ಅಂತ ಅನ್ಸುತ್ತೆ, ಇವೆಲ್ಲ ಹೊಲಸು ಅಂತ ಅನ್ಸುತ್ತೆ, ಇವೆಲ್ಲ ಗಲೀಜು ಅಂತ ಅನ್ಸುತ್ತೆ, ಇವೆಲ್ಲ ನನ್ ಲೆವೆಲಿಗೆ ಇಲ್ಲಪ್ಪ ಅಂತ ಅನ್ಸುತ್ತೆ, ಇವೆಲ್ಲ ನಾನ್ ಮಾಡ್ಬೇಕಾ, ನನಗ್ ಬೇಕಾ, ಥೂ ಅಂತ ಅನ್ಸುತ್ತೆ. ನಮಗೆ ಜಿಗುಪ್ಸೆ ಬರುತ್ತೆ. ಕನಸು ಬಹಳ ಇಂಪಾರ್ಟೆಂಟ್. ಐ ಹೋಪ್ ನಿಮಗೆ ಒಂದು ಐಡಿಯಾ ಬಂತು ಅಂತ ನಾನು ಅನ್ಕೊಂತೀನಿ. ಸೊ ಅದಕ್ಕೆ ನಾನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಈ ಸಿಸ್ಟಮ್ ಅಲ್ಲಿ 200 ಜನ ಬಂದ್ರು, 300 ಜನ ಬಂದ್ರು, 1000 ಜನ ಸೇರಿದ್ರು, ಅವಶ್ಯಕತೆ ಇಲ್ಲ ಸ್ನೇಹಿತರ. ಕನಸಿರುವಂತವ್ರು ಇಬ್ರಿದ್ರೆ ಸಾಕು, ಕೋಟಿ ಕೋಟಿ ಟರ್ನ್ ಓವರ್ ಮಾಡ್ಬೋದು, ಕೋಟ್ಯಾಧಿಪತಿ ಆಗ್ಬೋದು. ಅವರಿಬ್ರು ಇಬ್ರೇ ಬೇಕಾಗಿರೋದು ಕನಸಿರೋರು, ಹೌದಲ್ಲ? ಒಂದು ಕುರಿ ಮರಿ ಗಾಡಿ ಅಡ್ಡ ಬಂದ್ರೆ ದಾರಿಯಲ್ಲಿ ಹಾರ್ನ್ ಹೊಡಿತೀವಿ, ಕಟ್ಗೆ ತಗೊಂಡ್ ಹೊಡಿತೀವಿ, ಕಲ್ ತಗೊಂಡ್ ಹೊಡಿತೀವಿ, ಆ ಕುರಿ ಮರಿನ ಹೋಗಿ ಅದಕ್ಕೆ ಬಡಿಸ್ತೀವಿ, ನನ್ನ ಮಗನೇ ಮುಂದೆ ಹೋಗು ಅಂತ ಹೇಳ್ತೀವಿ, ಭಯಾನೇ ಪಡಲ್ಲ ಒಂದು ಕುರಿ ಮರಿನ ನಾವು, ಹೌದಾ? ಅದೇ ದಾರಿಯಲ್ಲಿ ಸಿಂಹ ಏನಾದ್ರೂ ಬಂತು ಅಂತಂದು ಹೇಳಿದ್ರೆ ನಮ್ದು ಫ್ಯೂಸ್ ಔಟ್ ಆಗಿರುತ್ತೆ. ಹಾರ್ನ್ ಹೊಡೆಯಲ್ಲ, ಕೈ ಕುಯ್ ಕನ್ನಲ್ಲ, ಡೋರ್ ಲಾಕ್ ಮಾಡ್ಕೊಂಡು ಗಾಡಿ ಅಲ್ಲಾಡ್ಸ್ಲಿಲ್ದಂಗೆ ಕಲ್ ಕುತ್ಕೊಂಡಿರ್ತೀವಿ. ಆ ಸಿಂಹ ಅಲ್ಲಿಂದ ಅಲ್ಲಿವರೆಗೂ ರೋಡ್ ದಾಟೋವರೆಗೂ ಬಾಯಿ ಮುಚ್ಕೊಂಡು ಬಿದ್ದಿರ್ತೀವಿ, ಮಾತಾಡಲ್ಲ. ಯಾಕೆ ಹೇಳಿ? ಅದು ಸಿಂಹ. ನಮ್ಮ ಆಟಗಳು ನಮ್ಮ ನಕರ ನಡೆಯಲ್ಲ. ಸೊ ನೀವು ಬಕ್ರ ಜೀವನ ಮಾಡ್ಬೇಕು, ಒಂದು ಸಿಂಹದ ಜೀವನ ಮಾಡ್ಬೇಕು, ನೀವು ಡಿಸೈಡ್ ಮಾಡಿ. ಅದಕ್ಕೆ ಒಂದು ಒಳ್ಳೆ ಕನಸು ಬೇಕು ಸ್ನೇಹಿತರೆ. ಸೊ ದುಡ್ಡು ಕೊಟ್ಟು ಜಾಯ್ನ್ ಆಗೋರು ಎಲ್ರು ಇದಾರ್ರಿ, ಎಲ್ಲರ ಹತ್ರನೂ ದುಡ್ಡಿದೆ, ಎಲ್ರಿಗೂ ಆಸೆ ಇದೆ, ಎಲ್ರಿಗೂ ಬಿಲ್ಗೇಟ್ಸ್ ಆಗ್ಬೇಕಂತ ಇದೆ, ಎಲ್ರಿಗೂ ಆಸೆ ಇದೆ. ಬಟ್ ಕನಸಿಲ್ಲ. ಕನಸು ಬೇರೆ, ಆಸೆ ಬೇರೆ, ಹೌದಲ್ಲ? ನನಗೂ ಆಸೆ ಇದೆ, ನಾನು ಇಡೀ ಪ್ರಪಂಚನ ಆಳ್ಬೇಕು ಅಂತ. ದಟ್ ಈಸ್ ನಾಟ್ ದ ಡ್ರೀಮ್, ಅದು ಆಸೆ. ಸೊ ಅದಕ್ಕೆ ನನ್ನ ಪುಸ್ತಕದಲ್ಲಿ ಬರ್ದಿದ್ದೀನಿ, ದೇವರು ಆಸೆಯನ್ನ ಯಾವತ್ತೂ ಈಡೇರಿಸೋದಿಲ್ಲ, ದೇವರು ಕನಸನ್ನ ಈಡೇರಿಸ್ತಾನೆ ಅಂತ. ಸೊ ಆಸೆ ಎಲ್ರಿಗೂ ಇದೆ, ಎಲ್ಲ ಇದೆ, 1000 ಆಸೆ ಇದೆ. ದಾರೆಗೆ ಹೋಗೋ ಬಿಕಾರಿಗೂ ಕೇಳಿ, ನೀನೇನಾದ್ರೂ ಆಗ್ಬೇಕಂದ್ರೆ ಬಿಲ್ಗೇಟ್ಸ್ ಆಗ್ಬೇಕು ಸರ್ ಅಂತಾನೆ. ಆಸೆ ಬೇರೆ, ಕನಸು ಬೇರೆ. ಕನಸು ಅಂತಂದು ಹೇಳಿದ್ರೆ ಅದಕ್ಕೆ ನಿದ್ದೆ ಮಾಡ್ಲಿಲ್ಲ,
ಎಫರ್ಟ್ ಹಾಕ್ಬೇಕು, ಆಳಾಗಿ ದುಡಿಬೇಕು ಅದಕ್ಕೆ. ಸೊ ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಡೆವಲಪ್ಮೆಂಟ್. ಸೊ ದಿಸ್ ಇಸ್ ದ ಸೆಲ್ಫ್ ಡೆವಲಪ್ಮೆಂಟ್. ಈ ಸೆಲ್ಫ್ ಡೆವಲಪ್ಮೆಂಟ್ ನಮ್ಮಲ್ಲಿ ಬೇಕು ಸ್ನೇಹಿತರೆ. ಇದನ್ನ ನಾವು ಮಾಡ್ಕೊಂಡ್ರೆ ಅಂದ್ರೆ ನಮಗಿದೆಲ್ಲ ಇದ್ರೆ ನಾವು ಕಂಪನಿಗೆ ಸೂಟಬಲ್ ಅಂತ. ಕಂಪನಿ ನಿಮಗೆ ದುಡ್ಡು ಕೇಳಲ್ಲ, ಕಂಪನಿ ನಿಮಗೆ ಜನರಿಗೆ ಕರ್ಕೊಂಬರಪ್ಪ ಅಂತ ಕೇಳಲ್ಲ, ಕಂಪನಿ ನಿನ್ ಪ್ರಾಡಕ್ಟ್ಸ್ ತಗೊಳಪ್ಪ ಅಂತ ಯಾವತ್ತೂ ಹೇಳಲ್ಲ. ನಾನ್ ಹೇಳ್ತಾ ಇರೋದು, ಕಂಪನಿ ಹೇಳ್ತಿರೋದೇನು ಗೊತ್ತಾ, ನೀನ್ ಉದ್ಧಾರ ಆಗು, ನೀನ್ ಬದಲಾವಣೆ ಆಗು. ಯಾಕಂದ್ರೆ ನೀನ್ ಬದಲಾವಣೆ ಆದ್ರೆ ಕಂಪನಿ ಆಟೋಮೆಟಿಕಲಿ ಬದಲಾವಣೆ ಆಗುತ್ತೆ. ಕಂಪನಿಯಲ್ಲಿರೋ ಒಂದೊಂದು ವ್ಯಕ್ತಿ ಬದಲಾವಣೆ ಆದ್ರೆ ಆಟೋಮೆಟಿಕಲಿ ಅದು ಡೆವಲಪ್ ಆಗುತ್ತೆ. ಅದನ್ನ ಡೆವಲಪ್ಮೆಂಟ್ ಕಂಪನಿ ತನ್ನಿಚ್ಚಿ ತಾನೇ ಡೆವಲಪ್ ಆಗಲ್ಲ, ಅಲ್ಲಿರೋ ವ್ಯಕ್ತಿಗಳು ಡೆವಲಪ್ ಆಗ್ಬೇಕು. ಅದಕ್ಕೆ ಈ ಸೆಲ್ಫ್ ಅನ್ನೋ ಪಾಠ ಇದೆಯಲ್ಲ, ಇದು ತುಂಬಾ ದೊಡ್ಡ ಪಾಠ. ಇದು ನಿಮಗೆ ಅರ್ಧ ಗಂಟೆಲೆ 1 ಗಂಟೆಲೆ ಆನ್ಲೈನ್ ಅಲ್ಲಿ ಹೇಳೋದಕ್ಕಾಗಲ್ಲ. ಇಟ್ ಈಸ್ ಎ ವೆರಿ ಬಿಗ್ ಚಾಪ್ಟರ್. ನಾನು ಹೇಳೋ ಪ್ರಯತ್ನ ಮಾಡಿದ್ದೀನಿ, ಅರ್ಥ ಮಾಡಿಸೋ ಪ್ರಯತ್ನನೂ ಮಾಡಿದ್ದೀನಿ. ಐ ಹೋಪ್ ನಿಮಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಇದನ್ನ ಇಷ್ಟಪಟ್ಟಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇದು ನಿಮ್ಮ ಸಮಯ ಏನ್ ನನ್ನ ಜೊತೆಗೆ ಕಳೀತಾ ಇದ್ರಲ್ಲ, ಇದು ಒನ್ ಆಫ್ ದ ಬೆಸ್ಟ್ ಟೈಮ್ ನೀವು ನನ್ನ ಜೊತೆಗೆ ಸ್ಪೆಂಡ್ ಮಾಡಿದ್ದು. ನಿಮ್ ಲೈಫ್ ಟೈಮ್ ಹಿಸ್ಟ್ರಿಯಲ್ಲಿ ನಾನು ಇದು ಮೆಮೊರಿ ಆಗಿರುತ್ತೆ ಈ ಟ್ರೈನಿಂಗ್ ಅಂತ ಅನ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಅದರ ಜೊತೆಗೆ ಕೊನೆಯದಾಗಿ ಇದೊಂದು ಹೇಳಿ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಓಕೆ, ಸೊ ಈ ಸೆಲ್ಫ್ ಅಲ್ಲಿ ಸ್ನೇಹಿತರೆ ನಿಮ್ಮ ಮೇಲೆ ನಂಬಿಕೆ ಬಹಳ ಇರ್ಬೇಕು. ಬಹಳ ಜನಕ್ಕೆ ನಂಬಿಕೆನೇ ಇಲ್ಲ. ಸರ್ ನೀವೆಲ್ಲ ಹೇಳಿದ್ರಿ, ಕಂಪ್ನಿನೂ ಚೆನ್ನಾಗಿದೆ, ಪ್ರಾಡಕ್ಟು ಚೆನ್ನಾಗಿದೆ ಒಪ್ಕೊಳ್ಳೋಣ, ಕಂಪ್ನಿನೂ ಚೆನ್ನಾಗಿದೆ ಒಪ್ಕೊಳ್ಳೋಣ, ನೀವೆಲ್ಲರೂ ಒಳ್ಳೆಯವರಿದ್ದೀರಾ ಒಪ್ಕೊಳ್ಳೋಣ. ಸರ್ ನಾನೇ ಸರಿ ಇಲ್ಲಲ್ಲ ಸರ್, ನನ್ನ ಹೆಣ್ಮಗಳು ಸರ್, ನನ್ನ ಕೈಲಿ ಆಗುತ್ತಾ ಸರ್, ಸರ್ ನನ್ನ ಗಂಡ್ಮಗ ಸರ್, ನನ್ನ ಕೈಲಿ ಆಗುತ್ತಾ ಸರ್, ಸರ್ ವಯಸ್ಸಾಗ್ಬಿಟ್ಟಿದೆ ಸರ್, ನನ್ನ ಕೈಲಿ ಆಗುತ್ತಾ ಸರ್, ಸರ್ ನಾವು ಓದೇ ಇಲ್ಲ ಸರ್, ನನ್ನ ಕೈಲಿ ಆಗುತ್ತಾ ಸರ್. ಇವೆಲ್ಲ ಭಾಷಣ ಬಿಗಿಯೋದಕ್ಕೆ ಮಾತಾಡೋದಕ್ಕೆ ಚಂದ ಸರ್. ಪ್ರಾಕ್ಟಿಕಲ್ ಆಗಿ ಇವೆಲ್ಲ ಆಗಲ್ಲ ಸರ್. ನನ್ನ ಕೈಲಿ ಆಗಲ್ಲ ಬಿಡಿ, ನಿಮ್ ಕೈಲಿ ಆಗ್ಬೋದೇನೋ. ಶರತ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಆಗ್ಬೋದೇನೋ. ಪಲ್ಲವಿ ಮೇಡಮ್ ಇದಾರೆ, ಪವಿತ್ರ ಮೇಡಮ್ ಇದಾರೆ, ಗಾಯತ್ರಿ ಮೇಡಮ್ ಇದಾರೆ, ಅವರೆಲ್ಲ ತುಂಬಾ ಸ್ಟ್ರಾಂಗ್ ಇದಾರೆ, ತುಂಬಾ ಡೆಡಿಕೇಟೆಡ್ ಲೇಡಿ, ಅವ್ರ ಕೈಲಿ ಆಗುತ್ತೆ ಬಿಡಿ. ನಾವಂತ ಅಂತ ಹೆಣ್ಮಕ್ಳು ಅಲ್ಲಲ್ಲ, ನಾವೆಲ್ಲ ಅಷ್ಟು ಡೆಡಿಕೇಟೆಡ್ ಇಲ್ಲಲ್ಲ, ನಮ್ ಕೈಲಿ ಆಗಲ್ಲ. ಹಿಂಗ್ ನೀವು ಅನ್ಕೊಂತ ಇದ್ರೆ ಖಂಡಿತ ನಿಮ್ ಕೈಲಿ ಆಗಲ್ಲ. ಯಾಕಂದ್ರೆ ನಿಮ್ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ನೀವು ಕೋಟಿ ದುಡಿಯಕ್ ಆಗಲ್ಲ ಸ್ನೇಹಿತರೆ. ಈ ಬಿಸ್ನೆಸ್ಗೆ ನಿಮಗೆ ಕರೀತಾ ಇರೋದು 50 ರೂಪಾಯಿ 100 ರೂಪಾಯಿ ದುಡಿಯೋದಕ್ಕಲ್ಲ. ಈ ಬಿಸ್ನೆಸ್ ಇರೋದು ನೀವು ಕೋಟ್ಯಾಧಿಪತಿ ಆಗೋದಕ್ಕೆ ಇದನ್ನ ತಯಾರು ಮಾಡಿರೋದು. ಸೊ ವಾಟ್ ಈಸ್ ಹರ್ಬೆಕ್ಸ್? ಹರ್ಬೆಕ್ಸ್ ಈಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಫ್ ಕರೋಡ್ಪತೀಸ್. ದೇ ಆರ್ ನಾಟ್ ಸೆಲ್ಲಿಂಗ್ ಓನ್ಲಿ ದ ಪ್ರಾಡಕ್ಟ್ಸ್, ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕರೋಡ್ಪತೀಸ್. ನಿಮ್ ಕನಸು ಕೋಟ್ಯಾಧಿಪತಿ ಆಗೋದಿದ್ರೆ, ನಿಮ್ ಕನಸು ಲಕ್ಷಾಧಿಪತಿ ಆಗೋದಿದ್ರೆ ಈ ಸಿಸ್ಟಮ್ ಒಳಗಡೆ ಬನ್ನಿ. ಡೈರೆಕ್ಟ್ ಸೆಲ್ಲಿಂಗ್ ನ ನಂಬ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ನಂಬ್ರಿ, ಇದ್ರೊಳಗಡೆ ಬನ್ನಿ. ಸೊ ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕರೋಡ್ಪತೀಸ್. ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾರೆ. ನೀವು SLC ಫೇಲೋ, ನೀವು ಹೆಣ್ಮಗಳು, ನೀವು ಓದಿಲ್ವೋ, ನೀವು ದಡ್ಡನೋ, ಇಂಜಿನಿಯರೋ, ಡಾಕ್ಟ್ರೋ, ನನ್ ಆಫ್ ಇಟ್ ವಿಲ್ ವರ್ಕ್. Come with a dream, come with a self-confidence, come with a learning attitude, and read books related the field which you are working. That is called network marketing. Then nobody will stop you, and definitely you will be reach Karodpati in this system and in this company, in this profile. Otherwise ನೀವು ಏನೇ ಮಾಡ್ಲಿ ಆಗಲ್ಲ. ಹೌದಲ್ಲ, ನನಗೆ ಕ್ರಿಕೆಟರ್ ಆಗ್ಬೇಕಂದ್ರೆ ಕ್ರಿಕೆಟರ್ ಅಲ್ಲಿ ಕೋಟ್ಯಾಧಿಪತಿ ಆಗ್ಬೋದು ನಾನು. ಬಟ್ ನನಗೆ ಬ್ಯಾಟ್ ಹಿಡಿತೀನಿ, ನಾನು 6 ಹೊಡಿತೀನಿ ಅಂತ ನನಗೆ ಅನುಮಾನ ಇದ್ರೆ, ಸೊ ನಾನು ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆಗೆ ಹೋಗಿ ಕೋಚಿಂಗ್ ತಗೊಂಡ್ರೇನು ನಾನು ಬ್ಯಾಟ್ ಹಿಡಿಯಕ್ ಆಗಲ್ಲ, ಯಾಕಂದ್ರೆ ನನಗೆ ಇಲ್ಲ ಕಾನ್ಫಿಡೆನ್ಸ್. ಸೊ ದಿಸ್ ಇಸ್ ಮೋಸ್ಟ್ 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 ಇಂಪಾರ್ಟೆಂಟ್. ಸೊ ಇದಿಷ್ಟು ಬಗ್ಗೆ ನೀವು ವರ್ಕೌಟ್ ಮಾಡ್ಕೊಳ್ಳಿ. ಓಕೆ, ಸೊ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಮಾಡೋ ಮನೋಭಾವ ಇರಬೇಕು. ಮತ್ತೆ ಈಗೋ, ಈ ಗಾಂಚಲಿ, ಈ ಸೊಕ್ಕು, ಈ ಆಟಿಟ್ಯೂಡು, ತಿರುಗಿ ಮಾತಾಡೋದು, ಹೊಟ್ಟೆ ಕಿಚ್ ಮಾಡೋದು, ಆಮೇಲೆ ಇವನೇನ್ ಹೇಳ್ತಾನೆ, ಅವನೇನ್ ಹೇಳ್ತಾನೆ, ಆ ಹೆಣ್ಮಗಳಿಗೆ ತಗೊಂಡ್ ನಾನೇನ್ ಮಾಡ್ಲಿ, ಈಕಿಗೆ ತೊಂದೇನ್ ಮಾಡ್ಲಿ, ಅಯ್ಯೋ ಅವ್ರು ದುಡ್ದಿದ್ರೆ ಅವ್ರಿಗೆ ಹೋಯ್ತು ಬಿಡ್ರಿ ಸರ್, ನಮಗೇನ್ ದುಡ್ಡು ಬರುತ್ತಾ ಸರ್, ಅಯ್ಯೋ ಅವ್ರಿಗೆ ರಿಸಲ್ಟ್ ಬಂದ್ರೆ ಏನ್ ಮಾಡೋಣ ಸರ್, ನಮಗೆ ರಿಸಲ್ಟ್ ಬಂದಿಲ್ಲ ಸರ್, ಅಯ್ಯೋ ಬಿಡಿ ಸರ್ ಇವ್ನು ಟ್ರೈನಿಂಗ್ ಕೂತ್ಕೊಂಡ್ರೆ ನಮಗೇನು ಉದ್ಧಾರ ಆಗುತ್ತೆ ಸರ್, ಅಯ್ಯೋ ಬಿಡಿ ಸರ್ ದುಡ್ಡು ಬಂದ್ಮೇಲೆ ನೋಡಿದ್ರೆ ಆಯ್ತು ಬಿಡಿ ಸರ್. ಬಹಳ ಜನ ಹೇಳ್ತಾರೆ, ಸರ್ ನೀವೆಲ್ಲ ಹೇಳೋದು ಸರಿ, ದುಡ್ಡು ಬರ್ಲಿ ಸರ್ ಆಮೇಲೆ ಮೀಟಿಂಗ್ ಕೊಡ್ತೀವಿ ಅಂತಾರೆ. ಇವ್ರಿಗೆ ಹುಚ್ಚರ ಅನ್ಬೇಕೋ ಜಾಣ್ರ ಅನ್ಬೇಕೋ ನನಗೆ ಗೊತ್ತಾಗಲ್ಲ. ನೀವು ಕಾಲೇಜ್ ಅಡ್ಮಿಷನ್ ಮಾಡ್ಬೇಕಾದ್ರೆ ನನ್ನ ಮಗನಿಗೆ ಕೆಲಸ ಕೊಡಿ ಆಮೇಲೆ ನಿಮ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಕೇಳ್ತೀರಾ? ಅಯ್ಯೋ ಹುಚ್ಚ, ನನ್ನ ಹೋಗೋ ಮೆಂಟಲ್ ಆಸ್ಪತ್ರೆಗೆ ಸೇರಿ ನೀನು ಅಂತಾರೆ ಅಲ್ಲಿ ಪ್ರಿನ್ಸಿಪಲ್. ಹೌದಲ್ವಾ? ಕಲೀಲಿಲ್ದಂಗೆ ಯಾವನಿಗಾದ್ರು ಕೆಲಸ ಕೊಡ್ತಾರೆ ಯಾರಾದ್ರು? ಇಲ್ಲಿ ಬಂದ್ಬಿಟ್ಟು ಸರ್ ಮೊದ್ಲು ದುಡ್ಡು ಬರ್ಲಿ, ಮೊದ್ಲು ಪ್ರಾಡಕ್ಟ್ ರಿಸಲ್ಟ್ ಬರ್ಲಿ, ಮೊದ್ಲು ನನಗೆ ಟೀಮ್ ಆಗ್ಲಿ, ನನ್ನ ಕೆಳಗಡೆ ಜನ ಸೇರ್ಲಿ, ಆಮೇಲೆ ಬೇಕಾದ್ರೆ ಮೀಟಿಂಗ್ ಕರೀರಿ, ಆಮೇಲೆ ಬೇಕಾದ್ರೆ ಕ್ಯಾಂಪ್ ಕರೀರಿ, ಆಮೇಲೆ ಬೇಕಾದ್ರೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಮಾಡಿ, ಆಮೇಲೆ ಬೇಕಾದ್ರೆ ಝೂಮ್ ಮೀಟಿಂಗ್ ಮಾಡಿ, 50 ಮಾಡಿ, 100 ಮಾಡಿ ಬರ್ತೀನಿ. ಇಲ್ಲಿ ದುಡ್ಡೇ ಬರ್ತಾ ಇಲ್ಲ ಸರ್, ಮೀಟಿಂಗ್ ಕರೀತಾರೆ. ದುಡ್ಡೇನ್ ಬರಕ್ಕಿಲ್ಲೇನು ಮಷೀನ ಇದು? ಇಲ್ಲಿಂದ ಕಿತ್ಕೊಳ್ಳಿ, ಇಲ್ಲಿ ಟಕ್ ಅಂತ ಬರಕ್ಕೆ.
ಅಷ್ಟು ಕಾಮನ್ ಸೆನ್ಸ್ ಇರಲ್ಲ ಜನರಿಗೆ. ಕೆಲವೊಬ್ರು ಜಾಣರಿರ್ತಾರೆ, ಕೆಲವೊಬ್ರು ಹೇಳ್ತಾರೆ ಪಾಪ ನಾನು ಕಲಿಬೇಕು ಸರ್, ಕಲೀಲಿಲ್ಲದೆ ದುಡ್ಡು ಬರಲ್ಲ ಸರ್ ಈ ಪ್ರಪಂಚದಲ್ಲಿ, ಹೇಳಿ ಸರ್ ಕಲಿಸ್ಕೊಡಿ ಅನ್ನೋರು ಇರ್ತಾರೆ. ಕೆಲವೊಬ್ರು ಅಂತಾರೆ, ಏನ್ ಮಾಡಕ್ಕಾಗಲ್ಲ. ಎಲ್ರು ಇರ್ತಾರೆ, ಎಲ್ರನ್ನೂ ನಾವಿಲ್ಲಿ ಸಮತೋಲನವಾಗಿ ತಗೊಂಡು ಹೋಗ್ಬೇಕು. ಅದೇ ನಮ್ಮ ಧರ್ಮ, ಅದೇ ನಮ್ಮ ಸಿಸ್ಟಮ್ ಹೇಳೋದು. ಓಕೆ, ಸೊ ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದನ್ನ ದಯವಿಟ್ಟು ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಯಾಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಅಂತಂದ್ರೆ, ಈ ಎಲ್ಲ ಗುಣಗಳು ನಿಮ್ಮಲ್ಲಿ ಇದಾವಿಲ್ಲೋ ಗೊತ್ತಿಲ್ಲ, ನನ್ನಲ್ಲಿ ಇದ್ದು ನಾನು ಆ ರೀತಿ ಯೋಚನೆ ಮಾಡ್ತಾ ಇದ್ದೆ. ಓಕೆ, ನಾನು ಆ ರೀತಿ ಇದ್ದೆ ಅಂತ ನನ್ನ ವ್ಯಕ್ತಿತ್ವವನ್ನ ನಿಮ್ಮ ಎದುರಿಗೆ ಹೇಳ್ಕೊಂತಿದ್ದೀನಿ. ಯಾಕಂದ್ರೆ ನನ್ನಿಂದ ನೀವು ಕಲೀಲಿ ಅಂತ. ಯಾಕಂದ್ರೆ ಇಲ್ಲಿ 20 ಜನ 100 ಜನ ಇದ್ದಾರೆ, 1000 ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ತರ ಇರಲ್ಲಲ್ವಾ. ಬಟ್ ನಾನು ಹೇಳಿದ್ದನ್ನ ನಾನು ಹೆಂಗಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ನೀವ್ ಹೆಂಗಿದ್ದೀರ ನೀವು ತೂಕ ಮಾಡ್ಕೊಳ್ಳಿ. ನೀವು ಬೇಕಾಗಿದ್ದನ್ನ ತಗೊಳ್ಳಿ. ಈಗ ನೀವು ಬಿಗ್ ಬಜಾರಿಗೆ ಹೋಗ್ತೀರಾ, ಎಲ್ಲ ತಗೊಂಡ್ಬಿಡ್ತೀರಾ? ಇಲ್ಲಲ್ಲ, ಯಾವ್ದು ಬೇಕೋ ಅದು ತಗೊಂತೀರಿ. ಇದು ಬೇಕು ಇದು ಬೇಕು ಇದು ಬೇಕು, ಬಾಸ್ಕೆಟ್ ಅಲ್ಲಿ ಹಾಕೊಂತೀರಾ, ಮನೆಗೆ ಹೋಗ್ತೀರಾ, ಬಿಲ್ಲಿಂಗ್ ಮಾಡಿಸ್ತೀರಾ, ತಿಂತೀರಾ, ಮಲಗ್ತೀರಾ. ಸೊ ಸೇಮ್ ಟು ಸೇಮ್ ಇಲ್ಲಿ ನಾನು ಎಲ್ಲ ಕೊಡ್ತೀನಿ. ಶರತ್ ಕ್ಲಾಸ್ ಅಲ್ಲಿ ನೀವು ಏನೇನ್ ಬೇಕು ಪಿಕ್ ಮಾಡ್ಕೊಳ್ಳಿ, ತಗೊಳ್ಳಿ, ಹೋಗ್ರಿ. ಬೇಡ ಆಗಿದ್ ಶರತ್ ಹತ್ರನೇ ಬಿಟ್ಬಿಡಿ, ನೀನೇ ಇಟ್ಕೊಳಪ್ಪ ಅದು ನನಗೆ ಬೇಡ ಅಂತ, ಮುಗೀತು. ಸೊ ಇಷ್ಟೆಲ್ಲ ಇದೆ ಸ್ನೇಹಿತರೆ. ಸೊ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಓದಿ ಇದ್ರ ಮೇಲೆ PG ಡಿಪ್ಲೊಮಾ ಮಾಡಿ MBA ಮಾಡಿ ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು 20 ವರ್ಷ ಅನುಭವ ಹಿಡ್ಕೊಂಡು ಇಷ್ಟೆಲ್ಲ ಎಫರ್ಟ್ ಹಾಕೊಂಡು ಒಂದು ಸಂಘಟನೆ ಕಟ್ಟಿ ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ಗಳಿಗೆ ಮೀಟ್ ಆದೆ, ಪೊಲೀಸ್ಗಳಿಗೆ ಮೀಟ್ ಆದೆ, ಪತ್ರಕರ್ತರಿಗೆ ಮೀಟ್ ಆದೆ, TV ಚಾನಲ್ಗಳಿಗೆ ಮೀಟ್ ಆದೆ. ಎಲ್ಲ ಕಡೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಸರ್ ಇದೊಂದು ಹೊಲಸ್ ಬಿಸ್ನೆಸ್, ಸರಿ ಇಲ್ಲ, ಜನ ಸರಿ ಇಲ್ಲ, ಅವ್ರಿಲ್ಲ. ಯಾಕೆ ಅಂತಂದೇಳಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಇಲ್ಲಿ ಯಾರು ಸೆಲ್ಫ್ ಡೆವಲಪ್ಮೆಂಟ್ ಆಗಕ್ಕೆ ರೆಡಿ ಇಲ್ಲ. ಏನೋ ಎಕರ ಬಕ್ರ ಬಟ್ಟೆ ಹಾಕೊಂತಾರೆ, ಎಕರ ಬಕ್ರ ರೆಡಿ ಆಗ್ತಾರೆ, ಎಕರ ಬಕ್ರ ಕೆಲಸ ಮಾಡ್ತಾರೆ, ದುಡ್ಡು ಬಂತು, ಗೋವಿಂದ ಅಂತಾರೆ, ದುಡ್ಡು ಬರ್ಲಿಲ್ಲ ಅಂತ ಅಂದ್ರೆ ನನ್ ಮಗನೇ ಅಂತಾರೆ. ಸೊ ಹಿಂಗೆ ಇದನ್ನೆಲ್ಲ ನಾವು ತೆಗಿಬೇಕು ಅಂತಂದ್ರೆ ಒಂದು ಲೀಗಲ್ ಕಂಪನಿ ಇರಬೇಕು, ಜೆನ್ಯೂನ್ ಲೀಡರ್ಸ್ಗಳು ಇರಬೇಕು, ಅಂಡ್ ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಇರಬೇಕು ಸ್ನೇಹಿತರೆ. ಆಗ ಈ ಹೊಲಸನ್ನ ನಾವು ತೆಗಿಬಹುದು ಸಮಾಜದಿಂದ. ಸೊ ಈ ಉದ್ದೇಶಗಳನ್ನ ಇಟ್ಕೊಂಡು ನಾವು ಇಲ್ಲಿ ಇವತ್ತು ಕ್ಲಾಸ್ ಮಾಡ್ತಾ ಇದೀವಿ. ಓಕೆ, ಇಲ್ಲೆಲ್ಲ ನಾವೆಲ್ಲ ಡ್ರೀಮರ್ಸ್ಗಳು ಕೂತಿರೋದು. ಓಕೆ, ನಾನು ದೊಡ್ಡ ಕನಸುಗಳನ್ನ ಹೊತ್ತಿದ್ದೀನಿ, ತುಂಬಾ ದೂರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ರೆಡ್ಡಿ ಸರ್ ದೂರಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಗಾಯತ್ರಿ ಮೇಡಮ್ ಇದ್ದಾರೆ, ಹೆಗ್ಡೆ ಸರ್ ಇದ್ದಾರೆ, ಇನ್ನು ದೊಡ್ಡ ದೊಡ್ಡ ಲೀಡರ್ಸ್ ಗಳೆಲ್ಲ ಇದ್ದಾರೆ. ನಾನೆಲ್ಲ ಹೆಸರು ಹೇಳಕ್ ಆಗಲ್ಲ. ಓಕೆ, ಸೊ ದೇ ಆರ್ ಆಲ್ ಬಿಗ್ ವಿಷನರೀಸ್, ಬಿಗ್ ಡ್ರೀಮರ್ಸ್. ಸೊ ಅಂತವ್ರ ಜೊತೆಗೆ ನಾವು ಇರೋದ್ರಿಂದ ಅವರು ಪಾದದ ಧೂಳಿಗಾದ್ರೂ ನಾವು ಏನಾದ್ರೂ ಸಾಧನೆ ಮಾಡ್ಬೋದು ಅಂತಂದೇಳಿ. ಸೊ ವೈ ಐ ಆಮ್ ವಿತ್ ದೆಮ್ ಮೀನ್ಸ್ ದೇ ಆರ್ ಬಿಗ್ ಅಚೀವರ್ಸ್. ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಜೊತೆಗೆ ನಾನಿದ್ದು ನಾನ್ ಸಮಯ ಕಳೀತಾ ಇರೋದು ನನ್ನ ಅದೃಷ್ಟ. ಓಕೆ, ರೆಡ್ಡಿ ಸರ್ ಜೊತೆಗೆ ಒಂದು ಊಟ ಮಾಡ್ತಿದ್ದೀನಿ ನಾನು ಅಂತ ಹೇಳಿದ್ರೆ ಅವ್ರ ಪ್ರಭಾವಳಿಯಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂದ್ರೆ ನನಗೆ ಏನೋ ಒಂದು ಹೆಮ್ಮೆ ಅನ್ಸುತ್ತೆ. ಅವ್ರು ನನಗೆ ಶೇಕ್ ಹ್ಯಾಂಡ್ ಕೊಟ್ರೆ ನನಗೆ ಏನೋ ಬಾಡಿ ಎಲ್ಲ ಶೇಕ್ ಆಗುತ್ತೆ. ಯಾಕಂದ್ರೆ ಅಂತ ದೊಡ್ಡ ವ್ಯಕ್ತಿ ನನ್ನ ಜೊತೆಗೆ ಇದ್ದಾರೆ ಅನ್ನೋದು ನನಗೊಂದು ಖುಷಿ ಕೊಡುತ್ತೆ. ಸೊ ಅವ್ರದ್ದು ಕಾಲ್ ಭಾಗದಷ್ಟು ನಾನು ಏನಾದ್ರೂ ಬೆಳೆದ್ರೆ ನನ್ನ ಜೀವನ ಸಾರ್ಥಕ ಅಂತ ಅನ್ಸುತ್ತೆ. ಸೊ ಇದನ್ನ ನಾವು ಮಾಡೋಣ. ಓಕೆ, ನಾನೇ ಗ್ರೇಟು, ನಾನೇ ಅಚೀವ್ಮೆಂಟು, ನಾನೇ ಇಂಪಾರ್ಟೆಂಟು, ನನಗೆ ಎಲ್ಲ ಗೊತ್ತು, ಈ ಸೊಪ್ಪು ಈ ಗಾಂಚಲಿ ಇದನ್ನೆಲ್ಲ ನಾವು ಆದಷ್ಟು ಕಿತ್ತೊಗೆದು ಬಿಟ್ಟು ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ನಾವು ಕೆಲಸ ಮಾಡೋಣ. ನಮಗೆ ಸೆಲ್ಫ್ ಅನ್ನೋದು ಬಹಳನೇ ಇಂಪಾರ್ಟೆಂಟು. ನಾವು ಇಷ್ಟು ದಿನ ಇದ್ದಂಗೆ ಇರೋದು ಬೇಡ, ಇಷ್ಟು ದಿನ ನಾವು ಕಳೆದಂಗೆ ಜೀವನವನ್ನ ಕಳೆಯೋದು ಬೇಡ, ಇಷ್ಟು ದಿನ ನಾವು ಹರಟೆ ಹೊಡೆದಂಗೆ ಹೊಡೆಯೋದು ಬೇಡ, ಇಷ್ಟು ದಿನ ನಮಗ್ ತಿಳಿದಂಗೆ ನಾವು ಮಾಡಿದ್ವಲ್ಲ ಅದನ್ನ ಮಾಡೋದು ಬೇಡ. ಇನ್ಮೇಲೆ ನಾವು ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡೋಣ, ಒಂದು ಟಾರ್ಗೆಟ್ ಹಾಕೋಣ, ಒಂದು ಗೋಲ್ ಅನ್ನ ಮಾಡ್ಕೊಳ್ಳೋಣ, ಅದ್ರ ಪ್ರಕಾರ ಹೋಗೋದನ್ನ ನಿರ್ಧಾರ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇಫ್ ಯು ಆರ್ ನಾಟ್ ಎ ಡ್ರೀಮರ್, ಇಫ್ ಯು ಆರ್ ನಾಟ್ ಎ ಸೆಲ್ಫ್ ಲರ್ನರ್, ಅಂಡ್ ಇಫ್ ಯು ಆರ್ ನಾಟ್ ಎ ಬುಕ್ ರೀಡರ್, ಅಂಡ್ ಇಫ್ ಯು ಆರ್ ನಾಟ್ ಎ ಏನಂತಾರೆ ಈಗೋ ರಿಮೂವರ್ ಅಲ್ಲ, ಪೇಷನ್ಸ್ ಇಲ್ಲ, ಓಕೆ, ಪ್ರೀ ಜಡ್ಜ್ಮೆಂಟ್ಸ್ಗಳು ತಗೊಂತೀರಾ, ಸುಮ್ನೆ ಸಿಟ್ಟಾಗ್ತೀರಾ, ಫಾಲ್ತು ಏನೇನೇನೋ ಮಾತಾಡ್ತೀರಾ ಅಂದ್ರೆ ದಿಸ್ ಫೀಲ್ಡ್ ಈಸ್ ನಾಟ್ ಫಾರ್ ಯು, ದಿಸ್ ಫೀಲ್ಡ್ ಈಸ್ ನಾಟ್ ಸೂಟಬಲ್ ಫಾರ್ ಯು, ಅಂಡ್ ದಿಸ್ ಇಂಡಸ್ಟ್ರಿ, ದಿಸ್ ಕಂಪನಿ ಈಸ್ ನಾಟ್ ಫಾರ್ ಯು. ಯು ಜಸ್ಟ್ ಕಮ್, ಯೂಸ್ ದ ಪ್ರಾಡಕ್ಟ್ಸ್, ಗೆಟ್ ಗುಡ್ ಹೆಲ್ತ್ ಅಂಡ್ ಸ್ಟೇ ಹೆಲ್ದಿ. ಇಫ್ ಯುವರ್ ಡ್ರೀಮ್ ಇಸ್ ಟು ಅಚೀವ್ ಕೋಟ್ಯಾಧಿಪತಿ, ಕರೋಡಪತಿ, ಇದೆಲ್ಲ ಬೇಕಾಗುತ್ತೆ. ಇಲ್ಲಿ ಕರೋಡಪತಿ ಆಗೋದಕ್ಕೆ ಬಂಡವಾಳನೇ ಇದು. ಏನು ಇಷ್ಟೊತ್ತು ಹೇಳಿದ್ನಲ್ಲ, ಸೆಲ್ಫ್, ಇದು ಬಂಡವಾಳ. ಬಟ್ ಅದೇ ಬೇರೆ ಫೀಲ್ಡ್ ಅಲ್ಲಿ, ಓಕೆ, ನೀವು ಕ್ರಿಕೆಟರ್ ಆಗ್ಬೇಕು, ಇನ್ನೊಂದಾಗ್ಬೇಕು ಅಂತಂದ್ರೆ, ಅಥವಾ ಏನೋ ಬಿಸ್ನೆಸ್ ಮಾಡ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ತೆಗಿಬೇಕು, ಅಥವಾ ಏನೋ ಫೇಮಸ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬಂಡವಾಳ ಇದು ಅಲ್ಲ, ಅಲ್ಲಿ ಬಂಡವಾಳ ಇದು ಇರುತ್ತೆ. ನೀವು 1,00,000 ಹಾಕಿದ್ರೆ 1,000ದಲ್ಲಿ ದುಡಿತೀರಾ, ಕೋಟಿ ಹಾಕಿದ್ರೆ 1,00,000ದಲ್ಲಿ ದುಡಿತೀರಾ, 1,000ದಲ್ಲಿ ಹಾಕಿದ್ರೆ 100ರಲ್ಲಿ ದುಡಿತೀರಾ. ಬಟ್ ಇಲ್ಲಿ 1,000ದಲ್ಲಿ ಹಾಕಿ ಕೋಟಿಯಲ್ಲಿ ದುಡಿತೀರಾ. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಇಂಡಸ್ಟ್ರಿ, ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಕಂಪನಿ, ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸಿಸ್ಟಮ್. ನೀವು ನೋಡಿ, ಬೇಕಾದ್ರೆ ಎಲ್ಲರೂ 1,000ರಲ್ಲಿ ಬೈಯಿಂಗ್ ಮಾಡಿದ್ದೀರಾ ಪ್ರಾಡಕ್ಟ್ಸ್. 1,000, 7,000, 70,000, 60,000, 20,000, 30,000.
ಬಟ್ ಯುವರ್ ಚೆಕ್ ಆಫ್ಟರ್ 5 years ಇಟ್ ವಿಲ್ ಕಮ್ ಇನ್ ದ ಲ್ಯಾಕ್ಸ್ ಕರೋಡ್ಸ್. ಸೊ ಫೋಕಸ್ ಆನ್ ದಟ್ ವೇ. ಸೊ ನನಗೆ ಸೀರಿಯಸ್ ಆಗಿರೋ 10 ಜನ ಸಾಕು ಅಂತ ರೆಡ್ಡಿ ಸರ್ಗೆ ಹೇಳ್ಬಿಟ್ಟಿದ್ದೆ. ನಾನು 10ನ 100 ಮಾಡ್ತೀನಿ, 100ನ 1000 ಮಾಡ್ತೀನಿ, 1000ನ 10,000 ಮಾಡೋ ವಿದ್ಯೆ ನನ್ನ ಹತ್ರ ಇದೆ. ಐ ಡೋಂಟ್ ಕೇರ್ ಎನಿಬಡಿ. ಯಾಕಂದ್ರೆ ಈ ಕನಸಿಲ್ದವ್ರನ್ನ ಕರ್ಕೊಂಬಂದು ಜಬರ್ದಸ್ತಾಗಿ ಇಲ್ಲಿ ಕೂಡ್ಸಿದ್ರೆ ಅವರು ಹೊರಗಡೆ ವಿಲನ್ ಆಗಿ ಬರ್ತಾರೆ. ರೆಡ್ಡಿ ಸಾರಿಗೆ ಬಾಯಿಗೆ ಬಂದಂಗೆ ಬೈತಾರೆ, ನನಗೆ ಬಾಯಿಗೆ ಬಂದಂಗೆ ಬೈತಾರೆ, ಕಂಪ್ನಿಗೆ ಬಾಯಿಗೆ ಬಂದಂಗೆ ಬೈತಾರೆ, ಕರ್ಕೊಂಬಂದವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಇದೆಲ್ಲ ನನಗೆ ಇಷ್ಟ ಇಲ್ಲ. ನೋ ಜಬರ್ದಸ್ತಿ. Take the products, use the products, enjoy it. If you want business, if you want success, if you want money, if you want to really have a big dream, then I am helpless. Follow the system. System ಅನ್ನೇ ಫಾಲೋ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ರೆಡ್ಡಿ ಸರ್ ಹೆಲ್ಪ್ಲೆಸ್, ಕಂಪನಿ ಇಸ್ ಹೆಲ್ಪ್ಲೆಸ್, ಎಲ್ಲರೂ ಹೆಲ್ಪ್ಲೆಸ್. ಹೌದಲ್ವಾ ಸ್ನೇಹಿತರೆ? ಸೊ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ, ನಾನು ಮಾತಾಡೋದನ್ನ ವಾಸ್ತವನ ತಿಳ್ಕೊಳ್ಳಿ. ನಾನು ವಾಸ್ತವನ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಇರೋದನ್ನ ನ್ಯಾಚುರಲ್ ಆಗಿ ನಿಮಗೆ ರಿಯಾಲಿಟಿನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಟೈಮ್ ವೇಸ್ಟ್ ಮಾಡುವಂತ ಬಿಸ್ನೆಸ್ ಅಲ್ಲ. ಈಗ ನಮ್ಮ ಕೈಯಲ್ಲಿ ಒಂದು ಅವಕಾಶ ಇದೆ. ಈ ಅವಕಾಶ ಐಸ್ ಕ್ರೀಮ್ ಇದ್ದಾಗೆ, ಯಾವಾಗ ಕರಗುತ್ತೆ ಗೊತ್ತಾಗಲ್ಲ. ನಾವು ಲೇಟ್ ಮಾಡಿದಷ್ಟು ಐಸ್ ಕ್ರೀಮ್ ಮಜಾ ಹೋಗ್ಬಿಡುತ್ತೆ. ಹೌದಲ್ವಾ? ಸೊ ಐಸ್ ಕ್ರೀಮ್ ಯಾವಾಗ ತಿನ್ಬೇಕು? ವೆನ್ ಇಟ್ ಈಸ್ ಇಮಿಡಿಯೇಟ್ಲಿ ನಮ್ಮ ಕೈಯಲ್ಲಿ ಸರ್ವ್ ಮಾಡಿದ್ಕೊಳ್ಳೆ ಇಮಿಡಿಯೇಟ್ಲಿ ತಿಂದ್ರೆ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ಬಿಟ್ಟು ತಿಂತೀನಿ, 1 ಗಂಟೆ ಬಿಟ್ಟು ತಿಂತೀನಿ, ನಾಳೆ ತಿಂತೀನಿ ಅಂದ್ರೆ ನೆಕ್ ಅಂತ ಕುತ್ಕೋಬೇಕಷ್ಟೇ. ಸೊ ಕಮಾನ್, ಇಟ್ಸ್ ಟೈಮ್ ಓವರ್. ಓಕೆ, ಸೊ ಟೈಮ್ ಪಾಸ್ಟ್. ಸೊ ನಾವು ಮೇಕ್ ಶೋರ್ ಫಟ ಬಿಸ್ನೆಸ್ ಮಾಡೋಣ. ನೋಟ್ಸ್ ಮಾಡ್ಕೊಳ್ಳಿ, ಫಟ ಕಲೀರಿ. ವಾರ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ, ವಾರ ಡೆವಲಪ್ಮೆಂಟ್ ಆಗಿ, ವಾರ ಮುಂದೋಗಿ. ಇಲ್ಲಿ ನಿಮಗೆ ಎಲ್ಲ ಪ್ಲಾನ್ ಗೇನ್ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಬ್ರು ಟ್ರೈನರ್ ಇದ್ದಾರೆ, ಬಿಸ್ನೆಸ್ ಪ್ಲಾನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಬ್ರು ಟ್ರೈನರ್ ಇದ್ದಾರೆ. ಆಫೀಸ್ಗಳು 2-3 ಕಡೆ ಆಫೀಸ್ ಮಾಡಿದ್ದಾರೆ ಆಲ್ರೆಡಿ ಕರ್ನಾಟಕದಲ್ಲಿ. ಓಕೆ, ತುಮಕೂರಲ್ಲಿದೆ, ಶಂಬಾಲದಲ್ಲಿದೆ, ಇನ್ನು ನೆಕ್ಸ್ಟ್ ಬ್ರಾಂಚಸ್ ಎಲ್ಲ ಕಡೆನೂ ಓಪನ್ ಆಗ್ತಾ ಇದೆ. ಫ್ರಾಂಚೈಸಿ ತಗೊಂಡವ್ರು ಬಂದಿದ್ದಾರೆ. ಓಕೆ, ಅಂಡ್ ಎಲ್ಲ ಪ್ರಾಡಕ್ಟ್ಸ್ಗಳು ಅವೈಲಬಲ್ ಆಗ್ತಾ ಇದೆ. ಈಗ ಪೇವರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹೈಯೆಸ್ಟ್ ಇನ್ಕಮ್ ಗಾಯತ್ರಿ ಮೇಡಮ್ ತಗೊಂಡ್ರು, 70,000 ತನ ತಗೊಂಡಿದ್ದಾರೆ. ಬೀಯಿಂಗ್ ಎ ಲೇಡಿ, ಜಸ್ಟ್ ಇನ್ ಒನ್ ವೀಕ್ ಬೇಡ, ಒಂದು ಮಂತ್ ಅಲ್ಲಿ 70,000 ಚೆಕ್ ಅವ್ರು ಅರ್ನ್ ಮಾಡಿದ್ದಾರೆ. ಸೊ ತುಂಬಾ ಕಷ್ಟ ಇದೆ ಸ್ನೇಹಿತರೆ. 70,000 ಒಂದು ಹೆಣ್ಮಗಳು ಮಾರ್ಕೆಟ್ ಅಲ್ಲಿ ದುಡಿಯೋದು, ಅದು ಬಂಡವಾಳ ಇಲ್ದಂಗೆ ಭಾರಿ ಕಷ್ಟ ಇದೆ. ಸೊ ಹಂಗಾಗಿ ಇಲ್ಲಿ ನಿಮಗೆ 1000 ಜನ 1000 ಮಾತಾಡ್ಬೋದು. ನಿಮ್ಮ ಮನೆಯವರೇ ನಿಮಗೆ ಕಾಲ್ ಎಳಿಬೋದು, ನಿಮ್ಮ ಮನೆಯವರೇ ನೆಗೆಟಿವ್ ಮಾತಾಡ್ಬೋದು, ನಿಮ್ಮ ಹತ್ತಿರದವರು ನಿಮಗೆ ಹೀಯಾಳಿಸ್ಬೋದು, ಏನೇ ಮಾಡ್ಬೋದು. ಬಟ್ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ, ನೀವು ನಿಮ್ಮ ಕನಸಿಗೋಸ್ಕರ ದುಡಿತಾ ಇದ್ರೆ, ನೀವು ನಿಮ್ಮ ಕನಸನ್ನ ಕರೆಕ್ಟ್ ಆಗಿ ಡಿಸೈನ್ ಮಾಡ್ಕೊಂಡಿದ್ರೆ, ನಿಮಗೆ ಯಾರು ಏನೇ ಬೊಗಳಿದ್ರು, ಯಾವ್ದೋ ನಾಯಿ ಬೊಗಳ್ತಿದೆ ಬೊಗೊಳ್ಳಿ, ಐ ಡೋಂಟ್ ಕೇರ್ ಅಂತ ಹೇಳಿ ಮತ್ತೆ ನಿಮ್ ಕೆಲಸವನ್ನ ನೀವು ಮಾಡ್ತೀರಾ. ಸೊ ನಿಮಗೆ ಕನಸುಗಳು ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಮಾತಾಡಿಸ್ಕೊಂತ ಕೂಡ್ತೀರಾ, ಯಾಕಪ್ಪ ನನಗೆ ಹಿಂಗ ಅಂತ. ಸೊ ವರ್ಕ್ ಮಾಡೋಣ ಸ್ನೇಹಿತರೆ. ನಿಮಗೆ ಕನಸುಗಳು ಇಲ್ಲ ಅಂದ್ರೆ ಕನಸನ್ನ ಹೇಗೆ ಬೆಳೆಸಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಕನಸನ್ನ ಹೇಗೆ ಡಿಸೈನ್ ಮಾಡ್ಕೋಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಕನಸನ್ನ ಹೇಗೆ ನನಸು ಮಾಡ್ಕೋಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಸುಮ್ಮನೆ ಬಂದು ಕೂತಿಲ್ಲ, ಇದನ್ನೆಲ್ಲ 20 ವರ್ಷದಲ್ಲಿ ಮಾಡಿ ಇಲ್ಲಿ ಬಂದು ಕೂತಿದ್ದೀನಿ. ನಾನೇನ್ ಮಾತಾಡ್ತಿದ್ದೀನಲ್ಲ, ಎಲ್ಲೋ ಯೂಟ್ಯೂಬ್ ನೋಡಿ ಬರ್ದು ಹಿಡ್ಕೊಂಡು ಮಾತಾಡ್ತಾ ಇಲ್ಲ. This is all my experience. This is all my practical what I faced in my life, in my business. So thank you very much. ಸಮಯ 10 ಗಂಟೆ ಆಗಿದೆ. ಸೊ ನನ್ನ ಸಮಯ ಮುಗಿತಾ ಇದೆ. ಸೊ ನನ್ನ ಜೊತೆಗೆ ಇಷ್ಟೊತ್ತು ಸಮಯನ ಕಳೆದ್ರಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ, ನಾನೇನಾದ್ರೂ ನೋವಾಗಂಗ್ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಉದ್ದೇಶ ನಿಮಗೆ ನೋವು ಮಾಡೋದಲ್ಲ. ನನ್ನ ಉದ್ದೇಶ ನಿಮಗೆ ಅರ್ಥ ಮಾಡಿಸೋದು. ನನ್ನ ಉದ್ದೇಶ ನಿಮಗೆ ಎದ್ದಳಿಸೋದು. ನನ್ನ ಉದ್ದೇಶ ನಾವೆಲ್ಲ ಒಂದಾಗೋದು. ನನ್ನ ಉದ್ದೇಶ ನಾವೆಲ್ಲರೂ ಸೇರಿ ಈ ದೇಶಕ್ಕೆ, ಈ ಸಮಾಜಕ್ಕೆ ಏನಾದರೂ ಕೊಡೋದು. ಓಕೆ, ಸೊ ಹಾಗಾಗಿ ನಾನು ನಿಮ್ಮ ಫ್ಯಾಮಿಲಿಯವನು ಅಂತ ಅನ್ಕೊಂಡು ನಾನು ನ್ಯಾಚುರಲ್ ಆಗಿ ನೇರವಾಗಿ ಮಾತಾಡ್ತಾ ಇದ್ದೀನಿ. ಸುತ್ತಿ ಬಳಸಿ ಮಾತಾಡೋದು ಬೇಡ, ಸ್ಟೈಲ್ ಆಗಿ ಮಾತಾಡೋದು ಬೇಡ. ನಿಮಗೆ ಮನ ಮುಟ್ಟುವಾಗೆ ನಿಮ್ಮ ಆಡು ಭಾಷೆಯಲ್ಲೇ ಮಾತಾಡಬೇಕು ಅಂತಂದೇಳಿ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ನನ್ನನ್ನು ಪಾಸಿಟಿವ್ ಆಗಿ ತಗೊಳ್ಳಿ ದಯವಿಟ್ಟು. ಓಕೆ, ಸೊ ನನ್ನ ಮಾತುಗಳನ್ನ ದಯವಿಟ್ಟು ಮನಸ್ಸು ಮೇಲೆ ತಗೊಳ್ಳಿ. ಓಕೆ, ಮನಸ್ಸು ಒಳಗಡೆ ತಗೊಳ್ಳಿ, ಅದನ್ನ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನವನ್ನ ಮಾಡಿ. ಓಕೆ, ಆಗೋಯ್ತು ಇಷ್ಟು ದಿನ. ಇನ್ಮೇಲಿಂದ ಎದ್ದಳಿ. ಯಾರಿಗೆ ಕನಸು ಬೇಕು ಅವ್ರಿಗೆ ನಾನು ಸ್ಪೆಷಲ್ ಕ್ಲಾಸ್ ತಗೊಂತೀನಿ. ಓಕೆ ಸರ್, ಕನಸು ಅಂದ್ರೆ ಏನು, ಕನಸನ್ನ ಹೆಂಗ್ ಡಿಸೈನ್ ಮಾಡ್ಕೋಬೇಕು, ನಾನು ಹರ್ಬೆಕ್ಸ್ ಅಲ್ಲಿ ಇಷ್ಟಿಷ್ಟು ದುಡಿಬೇಕಂತಿದ್ದೀನಿ, ಇಷ್ಟಿಷ್ಟು ಪ್ರಾಡಕ್ಟ್ಸ್ ತಗೋಬೇಕಂತಿದ್ದೀನಿ, ಇಷ್ಟು ಟೀಮ್ ಕಟ್ಟಬೇಕಂತಿದ್ದೀನಿ ಅಂತ ನನ್ನ ಹತ್ರ ನೀವು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ. ನಾನು ಅದನ್ನ ಫಿನಿಶಿಂಗ್ ಟಚ್ ಕೊಡ್ತೀನಿ, ನಿಮಗೆ ರೀಡಿಸೈನ್ ಮಾಡ್ತೀನಿ. ಗುಡ್ ನ್ಯೂಸ್ ಏನು ಗೊತ್ತಾ, 1 ರೂಪಾಯಿನೂ ತಗೊಳೋದಿಲ್ಲ. ಮೇ ಬಿ ಅದು ಗುಡ್ ನ್ಯೂಸ್ ಅಂತ ನಾನು ಅನ್ಕೊಂಡಿದ್ದೀನಿ, ಅದೇ ಬ್ಯಾಡ್ ನ್ಯೂಸ್ ಏನು, ಯಾಕಂದ್ರೆ ಜನರಿಗೆ ಫ್ರೀ ಕೊಟ್ರೆ ಇಷ್ಟ ಆಗಲ್ಲ ಏನು. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕ್ಲಾಸ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದು ವಾಕ್ಯದಲ್ಲಿ ಹೇಳಿ. ಈ ಕ್ಲಾಸಿನ ಬಗ್ಗೆ ಮಾತಾಡಿ, ಯಾವ್ದಾವ್ದೋ ನನಗೆ ಕತೆಗಳು ಬೇಡ. ಓಕೆ, ಈ ಕ್ಲಾಸ್ ಬಗ್ಗೆ ಮಾತಾಡಿ, ಯಾವ್ದು ನಿಮ್ ಮನಸ್ಸಿಗೆ ಮುಟ್ತು,
ಯಾವುದು ನಿಮಗೆ ಚೆನ್ನಾಗಿ ಅನಿಸ್ತು, ಓಕೆ, ಯಾವುದು ನಿಮಗೆ ತುಂಬಾ ಇಷ್ಟ ಆಯ್ತು, ಸರ್ ಈ ಡೈಲಾಗ್ ಚೆನ್ನಾಗಿತ್ತು, ಈ ಸ್ಟೋರಿ ಚೆನ್ನಾಗಿತ್ತು, ಈ ಲೈನ್ ಚೆನ್ನಾಗಿತ್ತು, ಹೌದು ನಾನು ಮಾಡ್ತೀನಿ, ನನಗೆ ಕನಸು ಹುಟ್ಟಿದೆ, ಈ ರೀತಿ ಮಾತಾಡಿ, ಇದ್ರ ವಿಷಯನ ಮಾತಾಡಿ ಸ್ನೇಹಿತರೆ. ಸೊ ಮ್ಯೂಟ್ ಆನ್ ಮಾಡ್ತೀನಿ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಮ್ಯೂಟ್ ಆನ್ ಮಾಡ್ತೀನಿ. ಸೊ ರೆಡ್ಡಿ ಹೆಗಡೆ ಸರ್